ಎಲ್ಲರಿಗೂ ನಮಸ್ಕಾರ. ಕೆಂಪು ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಎಲ್ಲರಿಗೂ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಆಗಿರ್ಬೋದು, ಸೆಂಟ್ರಲ್ ಇರ್ಬೋದು ಅಥವಾ ನಾರ್ತ್ ಇರ್ಬೋದು, ಎಲ್ಲರಿಗೂ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ನೀವು ಎಕ್ಸಾಮ್ಗೆ ಎಲ್ಲ ಪ್ರಿಪೇರ್ ಆಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಲ್ಲ ಫುಲ್ ಚಾಪ್ಟರ್ಗಳನ್ನ ನೀವು ಓದಿದ್ದೀರಾ. ಲಾಸ್ಟ್ 8th ಮೊಮೆಂಟ್ ಡಿಸ್ಕಷನ್ ಇದೆ. ಸೊ ನಿಮಗೆ ಗೊತ್ತಿರಬೇಕಾಗತ್ತೆ ಹೇಗೆ ಕ್ವಶನ್ ಪೇಪರ್ನ ನಾನು ಸಾಲ್ವ್ ಮಾಡಬೇಕಾಗತ್ತೆ ಅಂತ. ಸೊ ಓದಿರೋದು ಒಂದು, ಜೊತೆಗೆ ನೀವು ಕ್ವಶನ್ ಪೇಪರ್ನ ರೆಪ್ರೆಸೆಂಟ್ ಮಾಡೋದು ಒಂದಿರುತ್ತೆ. ಯಾಕೆಂದರೆ ಎಕ್ಸಾಮಿನೇಷನ್ ಏನಿದೆಯಲ್ಲ ಇಟ್ಸ್ ಎ ಸ್ಕಿಲ್, ಎಲ್ಲರಿಗೂ ಬರೋದಿಲ್ಲ ಅದನ್ನು. ಸೊ ನೀವು ಹೆಂಗೆ ಬರೀಬೇಕು ಅಂದರೆ, ನಾವು ಏನು ಕ್ವಶನ್ ಕೇಳಿದ್ದೀವಲ್ಲ, ಏನು ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳಿದ್ದೀವಲ್ಲ, ಆ ಕಾನ್ಸೆಪ್ಟ್ ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಎವ್ಯಾಲ್ಯೂಯೇಟ್ರಿಗೆ ನೀವು ಮನ್ದಟ್ ಮಾಡಬೇಕಾಗತ್ತೆ. ಯಾಕೆ? ಥ್ರೂ ರೈಟಿಂಗ್ ದಿ ಆನ್ಸರ್. ಸೊ ಹಾಗಾಗಿ ಇದು ಸ್ಕಿಲ್. ಕೆಲವರು ಏನು ಮಾಡ್ತಾರೆ, ಆನ್ಸರ್ಸ್ನ ಬರೆದಾಗ 16 ಪೇಜ್ ಬರೀತಾರೆ, ಕೆಲವರು 12 ಪೇಜ್ ಬರೀತಾರೆ, ಕೆಲವರು ಫುಲ್ಲು ಬುಕ್ಲೆಟ್ ತೊಗೊಳ್ತಾರೆ. ಆದರೆ ಅದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಪೇಜ್ ಬರೆದಿದ್ದೀರಿ ಅಂತ ಇಂಪಾರ್ಟೆಂಟ್ ಅಲ್ಲ, ಅವ್ರು ಏನು ಕೇಳಿದರೆ ನಾವು ಏನು ಬರೀಬೇಕು. ಸೊ ಯಾವ್ದು ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ ಅನ್ನೋದು ನಿಮಗೆ ಗೊತ್ತಾಗಬೇಕು. ಸೊ ಹಂಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಕ್ವಶನ್ ಪೇಪರ್ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಿಮಗೆ ಯಾವ ಥರ ಬರೆದ್ರೆ ಮಾರ್ಕ್ಸ್ ಸಿಗುತ್ತೆ ನನಗೆ ಅಂತ ನಿಮ್ಗೆ ಗೊತ್ತಾಗಿರಬೇಕು. ವ್ಯಾಲ್ಯೂಯೇಟರ್ಸು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಾಗಲಿ ಅಂತ ನಾನು ಇದನ್ನು ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು 2000 ಇದು ಫಸ್ಟ್ ಸೆಮ್ದು ಇದು. ಆ್ಯಕ್ಚುಲಿ ನಾನು 2018 2 ಮಾರ್ಕ್ಸ್ ಕ್ವಶನ್ಸ್ನ ಆಲ್ರೆಡಿ 2018 ಕ್ವಶನ್ ಪೇಪರು 2 ಮಾರ್ಕ್ಸ್ ಕ್ವಶನ್ಸ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. 4 ಮಾರ್ಕ್ಸ್ ಕ್ವಶನ್ ನಾನು ಇವತ್ತು ಇಲ್ಲಿ ಡಿಸ್ಕಸ್ ಆಗಿದ್ದೀನಿ. ಸೊ ಫಸ್ಟ್ ಸೆಮ್ದು ನಿಮ್ಗೆ ಏನಿರುತ್ತೆ ಅಂದರೆ CBCS ಅಂತ ಇರುತ್ತೆ, ಕ್ವಶನ್ ಪೇಪರ್ ನೋಡ್ಕೋಬೇಕಾಗತ್ತೆ. ಸೊ 16, 17 ಆನ್ವರ್ಡ್ಸ್ ಅಂತ ಇರುತ್ತೆ. ಸೊ ಪೇಪರ್ 1 ಇರುತ್ತೆ, ಅದನ್ನು ನೀವು ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ. ಆಲ್ರೆಡಿ ಹೇಗೆ ಡಿಸ್ಟ್ರಿಬ್ಯೂಷನ್ ಇರುತ್ತೆ ನಿಮಗೆ ಅಂದರೆ 52 ಅವರ್ಸ್ ಇದೆ ನಿಮ್ಮ ಸಿಲೆಬಸ್ ಪ್ರಕಾರ. ಇದು ಆಲ್ರೆಡಿ ನಾನು ಇದನ್ನು ಪ್ರೀವಿಯಸ್ ವೀಡಿಯೋದಲ್ಲೂ ಇದನ್ನೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಕನ್ವರ್ಷನ್ ಫ್ಯಾಕ್ಟರ್ ಅಂತ ಇರುತ್ತೆ. ಸೊ ಒಂದು ಅವರ್ ಚಾಪ್ಟರ್ಗೆ ಎಷ್ಟು ಕ್ವಶನ್ಸ್ ಕೇಳಬೇಕು ಅಂತ. ಸೊ ಯಾರು ಕ್ವಶನ್ ಪೇಪರ್ ಸೆಟ್ಟರ್ ಯಾರು ಇರ್ತಾರೋ ಅವ್ರು ಇದನ್ನು ಫಾಲೋ ಮಾಡಬೇಕಾಗತ್ತೆ. ಸೊ ನಿಮಗೆ ಟೋಟಲ್ ನಂಬರ್ ಆಫ್ ಅವರ್ಸು ಆ್ಯಸ್ ಪರ್ ದಿ ಯೂನಿವರ್ಸಿಟಿ ಎಷ್ಟಿದೆ, 52 ಅವರ್ಸ್ ಇದೆ. ಸೊ 52 ಅವರ್ಸ್ ಕ್ವಶನ್ ಪೇಪರ್ಲಿ ಎಷ್ಟು ಮಾರ್ಕ್ಸ್ ಕ್ವಶನ್ ಪೇಪರ್ ಇರುತ್ತೆ, 1 or 2 ಮಾರ್ಕ್ಸ್ಗೆ ಕ್ವಶನ್ ಪೇಪರ್ಸ್ ಇರುತ್ತೆ. ಸೊ 1 or 2 ಡಿವೈಡೆಡ್ ಬೈ 52 ಮಾಡಿದ್ರೆ 1.96 ಅಪ್ರಾಕ್ಸಿಮೇಟ್ಲಿ 2 ಮಾರ್ಕ್ಸ್ ಇರುತ್ತೆ. ಅಂದ್ರೇನು, ಪರ್ ಅವರ್ಗೆ 2 ಮಾರ್ಕ್ಸ್ ಕ್ವಶನ್ಸ್ನ ಅವರು ಕೇಳ್ತಾ ಹೋಗ್ತಾರೆ ಅಂತ. ಸೊ ನಿಮಗೆ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ಸು 4 ಮಾರ್ಕ್ಸ್ ಚಾಪ್ಟರು, ಹಾಗಾಗಿ ಅಲ್ಲಿ 8 ಮಾರ್ಕ್ಸ್ ಕೇಳಬೇಕು. ಆದರೆ ಅದು ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ ಇರೋದಕ್ಕೋಸ್ಕರ ಅದನ್ನು 8 ಮಾರ್ಕ್ಸ್ ಮಾಡ್ತಾರೆ. ಗೇಷಿಯಸ್ ಸ್ಟೇಟು 18 ಮಾರ್ಕ್ಸ್ ಕೇಳ್ತಾರೆ, ಫೋಟೋಕೆಮಿಸ್ಟ್ರಿ 8 ಮಾರ್ಕ್ಸು, ಲಿಕ್ವಿಡ್ಸ್ ಆ್ಯಂಡ್ ಸೊಲ್ಯೂಷನ್ 18 ಮಾರ್ಕ್ಸು, ಪಿರಿಯಾಡಿಕ್ ಟೇಬಲ್ ಪಿರಿಯಾಡಿಕ್ ಪ್ರಾಪರ್ಟೀಸು 18 ಮಾರ್ಕ್ಸು, ಅನಾಲಿಟಿಕಲ್ ಕೆಮಿಸ್ಟ್ರಿ 8 ಮಾರ್ಕ್ಸು, ಬೇಸಿಕ್ ಕಾನ್ಸೆಪ್ಟ್ಸ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ 8 ಮಾರ್ಕ್ಸು, ಅಲ್ಫ್ಯಾಟಿಕ್ ಹೈಡ್ರೋಕಾರ್ಬನ್ಸು 18 ಮಾರ್ಕ್ಸ್. ಸೊ ಈ ಥರ ನಿಮಗೆ ಕ್ವಶನ್ ಪೇಪರ್ನ ಪ್ಯಾಟರ್ನ್ನ ಅವ್ರು ಕೊಡಬೇಕಾಗುತ್ತೆ. ಇದಕ್ಕೆ ನಾವು ಬ್ಲೂ ಪ್ರಿಂಟ್ ಅಂತ ಹೇಳ್ಬೋದು. ಇದನ್ನು ರಫ್ ಆಗಿ ಫಾಲೋ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲ ಇದೇ ಇರುತ್ತೆ, ಬಟ್ ವ್ಯತ್ಯಾಸ ಆಗಿರ್ಬೋದು. ಹೇಗೇನು ಪಾರ್ಟ್ ಎನಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, ಪಾರ್ಟ್ ಬಿನಲ್ಲಿ 4+2 ಇರುತ್ತೆ, ಇಲ್ಲಾಂದರೆ 3+3 ಇರುತ್ತೆ, ಬಟ್ ಜನರಲಿ 4+2 ಇರುತ್ತೆ. ಸೊ ನೀವು 4+2 ಕ್ವಶನ್ ಆನ್ಸರ್ಸ್ ಮಾಡ್ಬೇಕಾದ್ರೆ ಕೆಲವೊಂದು ಟರ್ಮ್ಸ್ನ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕಾಗತ್ತೆ. ಅವರು ಜಸ್ಟಿಫೈ ಅಂತ ಕೇಳ್ತಾ ಇದ್ದಾರಾ, ಡಿಸ್ಕಸ್ ಅಂತ ಕೇಳ್ತಾ ಇದ್ದಾರಾ, ಡಿಸ್ಕ್ರೈಬ್ ಅಂತ ಕೇಳ್ತಾ ಇದ್ದಾರಾ, ಎಕ್ಸ್ಪ್ಲೇನ್ ಅಂತ ಕೇಳ್ತಾ ಇದ್ದಾರಾ, ಡಿಫೈನ್ ಅಂತ ಕೇಳ್ತಾ ಇದ್ದಾರಾ, ಸ್ಟೇಟ್ ಅಂತ ಕೇಳ್ತಾ ಇದ್ದೀರಾ, ಅದ್ರ ಮೇಲೆ ನೀವೇನು ಮಾಡಬೇಕಾಗತ್ತೆ, ಆನ್ಸರ್ಸ್ನ ಬರಿತಾ ಹೋಗಬೇಕಾಗತ್ತೆ. ಸೊ ನಿಮ್ಗೆ ಒಟ್ಟು ಎಷ್ಟಿರುತ್ತೆ, 1 or 2 ಮಾರ್ಕ್ಸ್ ಕ್ವಶನ್ ಪೇಪರ್ ಇರುತ್ತೆ. ಅದನ್ನು ನೀವು ಬರೆಯುವಂಥದ್ದು ಎಷ್ಟು, ಬರೀ 70 ಮಾರ್ಕ್ಸ್ಗೆ ಬರ್ತೀರಾ. ಪಾರ್ಟ್ ಎನಲ್ಲಿ 12 ಕ್ವಶನ್ಸ್ ಇರುತ್ತೆ, 2 ಮಾರ್ಕ್ಸು 24 ಆಯಿತು. ಪಾರ್ಟ್ ಬಿನಲ್ಲಿ 6 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, 13 ಕ್ವಶನ್ಸ್ ಬರೀತೀರಾ. ಸೊ ಆಲ್ ಟುಗೆದರ್ 25 ಕ್ವಶನ್ಸ್ ಇರುತ್ತೆ, ಅದು 78 ಮಾರ್ಕ್ಸ್ ಆಗುತ್ತೆ. ಸೊ 1 or 2 ಮಾರ್ಕ್ಸ್ ಇರುತ್ತೆ, ಬಟ್ ನೀವು ಬರೆಯೋದು ಎಷ್ಟಕ್ಕೆ ಬರೀತೀರಾ, ಯು ಆರ್ ಗೋಯಿಂಗ್ ಟು ರೈಟ್ ಓನ್ಲಿ 70 ಮಾರ್ಕ್ಸ್. ನೆಕ್ಸ್ಟ್, ಈಗ ಡ್ಯೂರೇಷನ್ ಯಾವುದೇ ಒಂದು ಕ್ವಶನ್ ಪೇಪರ್ ನೀವು ಆನ್ಸರ್ ಮಾಡಬೇಕಾದ್ರೆ ಇನ್ಸ್ಟ್ರಕ್ಷನ್ಸ್ ಏನಿರ್ತಾರೆ ಫಾಲೋ ಮಾಡಬೇಕಾಗುತ್ತೆ. ಯು ಹ್ಯಾವ್ ಟು ಆನ್ಸರ್ ಬೋತ್ ಪಾರ್ಟ್ ಎ ಆ್ಯಂಡ್ ಪಾರ್ಟ್ ಬಿನ ಆನ್ಸರ್ ಮಾಡಬೇಕಾಗುತ್ತೆ. ಡ್ರಾ ದ ಡಯಾಗ್ರಾಮ್ಸ್ ಆ್ಯಂಡ್ ಕೆಮಿಕಲ್ ಈಕ್ವೇಷನ್ ವೇರ್ ಎವರ್ ನೆಸೆಸರಿ ಅಂತ, ಬಿಕಾಸ್ ಇಟ್ಸ್ ಎ ಕೆಮಿಸ್ಟ್ರಿ ಪೇಪರ್, ಇಟ್ಸ್ ಅಂಡರ್ಸ್ಟುಡ್. ಸೊ ಪಾರ್ಟ್ ಎನಲ್ಲೂ ಬರೀಬೇಕಾಗುತ್ತೆ, ಪಾರ್ಟ್ ಬಿನಲ್ಲೂ ಬರೀಬೇಕಾಗುತ್ತೆ. ಪಾರ್ಟ್ ಎ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿ, ನಾನು ಇವತ್ತು ಪಾರ್ಟ್ ಬಿನಲ್ಲಿ ಡಿಸ್ಕಸ್ ಮಾಡ್ತೀನಿ. ಪಾರ್ಟ್ ಬಿನಲ್ಲಿ 13 ಕ್ವಶನ್ಸ್ ಇರುತ್ತೆ. 13ನಲ್ಲಿ ಯು ಆರ್ ಗೋಯಿಂಗ್ ಟು ರೈಟ್ ಓನ್ಲಿ 9 ಕ್ವಶನ್ಸ್. ಇಲ್ಲಿ ನಿಮಗೆ ಕ್ರೂಷಿಯಲ್ ಆಗಿ ಥಿಂಕ್ ಮಾಡಬೇಕಾಗತ್ತೆ. ನನಗೆ 9 ಕ್ವಶನ್ಸ್ನ ಬರೀಬೇಕಾಗತ್ತೆ ಔಟ್ ಆಫ್ 13. ಸೊ ಯಾವ್ದು ಬರೆದ್ರೆ ನನಗೆ ಫುಲ್ ಮಾರ್ಕ್ಸ್ ಬರ್ತೀನಿ, ಬಿಕಾಸ್ ಟೈಮ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ನನಗೆ ಟೈಮ್ ಕನ್ಸ್ಟ್ರೈನ್ ಇರುತ್ತೆ. ವಿತಿನ್ ಸ್ಟಿಪ್ಯುಲೇಟೆಡ್ ಟೈಮ್ ನಾನು ಆನ್ಸರ್ ಬರೀಬೇಕಾಗತ್ತೆ. ನಾನು ಮುಂಚೆನೇ ಪ್ರಾಕ್ಟೀಸ್ ಮಾಡಿದರೆ ಈಸಿ ಆಗ್ತಾ ಹೋಗುತ್ತೆ. ಈಗ ಮೇಕಪ್ ಮಾಡಿದಾಗ ವೆಡ್ಡಿಂಗ್ ಮ್ಯಾರೇಜ್ಗಳಾದಾಗ ಪ್ರೀ ವೆಡ್ಡಿಂಗ್ ಮೇಕಪ್ಸ್ ಅಂತ ಮಾಡ್ತಾರೆ. ಯಾಕೆಂದರೆ ನಾನು ಮೇಕಪ್ ದಿವಸ ಮಾಡಿದಾಗ ಅದೇನೋ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತಂದರೆ ಅವಾಗ ನನಗೆ ಟೈಮ್ ಇರಲ್ಲ, ಅದನ್ನು ಅಳಿಸಿ ಪರಿಸಿ ಮತ್ತೆ ಇನ್ನೊಂದ್ಸಲ ಹಾಕೊಳ್ಳೋಷ್ಟು ನಂಗೆ ಟೈಮ್ ಇರಲ್ಲ. ಹಾಗಾಗಿ ಏನು ಮಾಡ್ತಾರೆ, ಅದನ್ನೇ ಅವ್ರು ಏನು ಮಾಡಿರ್ತಾರೆ, ಮುಂಚೆ ಟ್ರೈ ಮಾಡಿರ್ತಾರೆ. ಅದೇ 1 hour 2 hour ಸ್ಪೆಂಡ್ ಮಾಡಿ ಅದನ್ನು ಚೆಕ್ ಮಾಡ್ತಾರೆ. ಇದು ಸೂಟ್ ಆಗ್ತಾ ಇದೆ, ಇದು ಸರಿ ಇದೆ ಅಂತ ಅನ್ಸಿದ್ರೆ ಮಾತ್ರ ಅವತ್ತನ್ನ ಎಕ್ಸಿಕ್ಯೂಷನ್ ಮಾಡ್ತಾರೆ. ಸೊ ಅದೇ ರೀತಿ ನಾವು ಎಕ್ಸಾಮಿನೇಷನ್ ಮುಂಚೆನೇ ಈ ಚಾಪ್ಟರ್ ಅಂದರೆ ಈ ಥರ ಕ್ವಶನ್ಸ್ಗಳು ಬರ್ಬೋದು, ಈ ಥರ ಕ್ವಶನ್ಸ್ ಬಂದರೆ ನಾನು ಈ ಥರ ಪಾಯಿಂಟ್ಸ್ ಬರೀಬೇಕು, ಈ ಥರ ನಾನು ಫಾರ್ಮುಲಾ ಬರೀಬೇಕು, ಈ ಥರ ಡಿಸ್ಕ್ರಿಪ್ಷನ್ ನಾನು ಬರೀಬೇಕು. ಈ 4 ಮಾರ್ಕ್ಸ್ ಕ್ವಶನ್ಸ್ ಇದೆ. ಏನೋ ಒಂದು 4 ಮಾರ್ಕ್ಸ್ ಕ್ವಶನ್ ಇದ್ದರೆ
ಹೇಗೆ ಬರೀಬೇಕು, ಪ್ರಿನ್ಸಿಪಲ್ ಏನು ಬರೀಬೇಕು, ಪ್ರೊಸೀಜರ್ ಏನು ಬರೀಬೇಕು, ನಾನು ಮುಂಚೆನೇ ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಿದರೆ ಅಥವಾ ನಾನು ಬರೆದಿದ್ದನ್ನು ಓದಿದರೆ ನನಗೆ ಅಲ್ಲಿ ಎಕ್ಸಾಮಿನೇಷನ್ ಬರೆಯೋಕ್ಕೆ ಈಸಿ ಆಗುತ್ತೆ. ಆವಾಗ ನನಗೆ ಟೈಮ್ ಶಾರ್ಟೇಜ್ ಆಯಿತು ಅಂತಲೇ ಅನ್ಸಲ್ಲ, ಬಿಕಾಸ್ ಐ ನೋ ದಿ ಆನ್ಸರ್ ವಾಟ್ ಐ ಹ್ಯಾವ್ ಟು ರೈಟ್ ಫಾರ್ ದಟ್ ಪರ್ಟಿಕ್ಯುಲರ್ ಕ್ವಶನ್ ಅಂತ ನಂಗೆ ಮುಂಚೆನೇ ಗೊತ್ತಾಗ್ಬಿಟ್ಟಿರುತ್ತೆ. ಹಾಗಾಗಿ ನನಗೇನಾಗುತ್ತೆ, ಈಸಿಯಾಗಿ ಕ್ವಶನ್ ಬರೆಯೋಕ್ಕೆ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ನಾನು ಅದು ಮಾಡಿದಲ್ಲಿ ಡೈರೆಕ್ಟಾಗಿ ಎಕ್ಸಾಮಿನೇಷನ್ ಹಾಲಲ್ಲೇ ಕೂತ್ಕೊಂಡು ನಾನು ಇದಕ್ಕೆ ಏನು ಆನ್ಸರ್ ಬರೀಬೇಕು ಅಂತ ಯೋಚನೆ ಮಾಡ್ತೀನಿ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ನೀವು ಏನು ಮಾಡಬೇಕಾಗುತ್ತೆ, ಕೇರ್ಫುಲ್ಲಾಗಿ ಇರಬೇಕಾಗತ್ತೆ. ಸೊ ನಾನು ಆ್ಯಕ್ಚುಲಿ ಯೂಶಲಿ ಹ್ಯಾವ್ ಎ ಟೆಂಡೆನ್ಸಿ, ಯಾರು ಔಟ್ ಆಫ್ ಔಟ್ ಬರ್ತಾರಲ್ಲ ಹುಡುಗರು ತೊಗೊಳ್ತಾರಲ್ಲ 70 ಔಟ್ ಆಫ್ 70 ಅಂತ ಕ್ವಶನ್ ಪೇಪರ್ಸ್ನ ಆ ಹುಡುಗರಿಗೆ ಹೇಳಿ ಅದನ್ನು ಜೆರಾಕ್ಸ್ ತೊಗೊಳಕ್ಕೆ ಹೇಳ್ತೀನಿ. ಜೆರಾಕ್ಸ್ ತೊಗೊಂಡ್ಮೇಲೆ ಅದನ್ನು ಅನಲೈಸ್ ಮಾಡ್ತೀನಿ, ಹೇಗೆ ಮಾಡ್ತಾರೆ, ಯಾಕೆ ಬಂತು ಅವ್ರಿಗೆ ಫುಲ್ ಮಾರ್ಕ್ಸು, ಏನು ತಪ್ಪು ಮಾಡಿದ್ರು. ಐ ಹ್ಯಾವ್ ಸೀನ್ ಕೆಲವೊಂದು ಆನ್ಸರ್ ಬುಕ್ಲೆಟ್ಸ್ನ ನೋಡಿದ್ದೀನಿ, ದೇ ವುಡ್ ಹ್ಯಾವ್ ರಿಟರ್ನ್ ಓನ್ಲಿ 12 or 13 ಪೇಜಸ್ ಅಷ್ಟೇ ಬರೆದಿರ್ತಾರೆ, ಫುಲ್ 70 ಮಾರ್ಕ್ಸ್ ಬರ್ದಿರ್ತಾರೆ, ಎಕ್ಸ್ಟ್ರಾ ಏನು ಬರ್ದಿರಲ್ಲ, ವಾಟ್ ಎವರ್ ಇಟ್ ಇಸ್ ರಿಕ್ವೈರ್ಡ್ ಅಷ್ಟು ಮಾತ್ರ ಬರ್ದಿರ್ತಾರೆ. ಸೊ ಆ ಥರ ಟ್ರಿಕ್ನ ನಾವು, ಆ ಥರ ಸ್ಕಿಲ್ನ ನಾವೇನು ಮಾಡ್ಕೋಬೇಕಾಗತ್ತೆ, ಡೆವಲಪ್ ಮಾಡ್ಕೋಬೇಕಾಗುತ್ತೆ. ಐ ಹ್ಯಾವ್ ಸೀನ್ ಒಂದು ಚಿತ್ತಿರಲ್ಲ, ಒಂದು ಹೊಡೆದಾಕಿರಲ್ಲ, ಅಂದರೆ ಲೈಕ್ ಎ ಟೆಕ್ಸ್ಟ್ ಬುಕ್, ಅಂದರೆ ದೇ ನೋ ದಿ ಆನ್ಸರ್ ಪ್ರಿಸೈಸ್ ಆಗಿ ನನಗೆ ಇದಕ್ಕೆ ಇಷ್ಟೇ ಬರಿಬೇಕು ಅಂತ ಅವ್ರು ಏನು ಮಾಡಿರ್ತಾರೆ ಅಷ್ಟೇ ಬರ್ದಿರ್ತಾರೆ, ಎಕ್ಸ್ಟ್ರಾನೂ ಬರ್ದಿರಲ್ಲ, ಕಡಿಮೆನೇ ಬರ್ದಿರಲ್ಲ. ಸೊ ಆ ಸ್ಕಿಲ್ ನಮ್ಗೆ ಯಾವಾಗ ಬರುತ್ತೆ ಅಂದರೆ ಓನ್ಲಿ ಬೈ ಪ್ರಾಕ್ಟೀಸಿಂಗ್, ಅದನ್ನು ನಾನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ಈ ಟ್ರಿಕ್ಸ್ನೆಲ್ಲ ನೀವು ಮಾಡ್ಕೊಂಡಿದ್ರೆ ಈಸಿಯಾಗಿ 70 ಔಟ್ ಆಫ್ 70 ತೆಗೆಯೋದು ಈಸಿ ಆಗುತ್ತೆ ನಿಮಗೆ. ಸೊ 13A ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ ಮೇಲೆ ಕೇಳಿದರೆ ಜನರಲಿ ಪಾರ್ಟ್ ಎ ಪಾರ್ಟ್ ಬಿ ಏನಿರುತ್ತಾರೆ, ಯೂಶಲಿ 4+2 ಇರುತ್ತೆ, ಕೆಲವು ಸಲ 3+3 ಕೊಡ್ತಾರೆ. ಸೊ 4+2 ಇದ್ದಾಗ ಸಾಧ್ಯ ಆದಷ್ಟು ಎರಡೂ ಕ್ವಶನ್ಸು ಪಾರ್ಟ್ ಎ ಪಾರ್ಟ್ ಬಿದು ಅಥವಾ ಎ ಬಿ ಏನಿದೆಯಲ್ಲ ಆ ಎರಡೂ ಏನು ಮಾಡಿರ್ತಾರೆ, ಸಾಧ್ಯ ಆದಷ್ಟು ಒಂದೇ ಚಾಪ್ಟ್ರಿಗೆ ಇರೋ ಥರ ನಿಮಗೆ ಪ್ಲ್ಯಾನ್ ಮಾಡಿರ್ತಾರೆ. ಎಲ್ಲೋ ಒಂದ್ಸಲ ಆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಟ್ ಆಗಲಿಲ್ಲ ಅಂದಾಗ ಮಾತ್ರ ಆ ಥರ ಅದನ್ನು ಮಾಡಿರ್ತಾರೆ. ಸೊ ಇಂಟಿಗ್ರೇಟ್ ಕಾಸ್ ಎಕ್ಸ್ ಡಿ ಎಕ್ಸ್ ಅಂತ ಕೇಳಿದರೆ ಆನ್ಸರು ಸೈನ್ ಎಕ್ಸ್ ಪ್ಲಸ್ ಸಿ ಅಂತ ಹೇಳ್ತಾ ಇದ್ದಾರೆ. ಅಗೇನ್ ಇದು ಡಿಫ್ರೆನ್ಶಿಯೇಟ್ ರೂಟ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತಾರೆ, ಆಫ್ ರೂಟ್ ಎಕ್ಸ್ ಅದು ಆನ್ಸರ್ ಬರ್ತಾ ಇದೆ. ಸೊ ಇದು 2 ಮಾರ್ಕ್ ಕ್ವಶನ್ ನೋಡಿ, ನಿಮಗೆ ಅದನ್ನೇ ಟೈಮ್ ಹೇಗೆ ಅಂತಂದರೆ ನಿಮ್ಗೆ ಈ ಕಾನ್ಸೆಪ್ಟ್ ಗೊತ್ತಿತ್ತು ಅಂತಂದರೆ ಜಾಸ್ತಿ ಬರೀಬೇಕಾಗಿಲ್ಲ. 4 ಮಾರ್ಕ್ ಕ್ವಶನ್ ಅಂತಂದರೆ ಜಸ್ಟ್ 2 ಸ್ಟೆಪ್ ಇರುವಂಥ ಪ್ರಾಬ್ಲಮ್ ಕೇಳಿದ್ದಾರೆ, ಹಾಗಾಗಿ ನಿಮ್ಗೆ ಈಸಿಯಾಗಿ ಇಲ್ಲಿ ನಿಮಗೆ ಮಾರ್ಕ್ಸು ಬರ್ತಾ ಹೋಗುತ್ತೆ. ಸೊ ನೀವು ಕ್ವಶನ್ನ ಚೂಸ್ ಮಾಡ್ಕೋಬೇಕಾದ್ರೆ ನನಗೆ ಜಾಸ್ತಿ ಬರೆಯೋದಕ್ಕೆ ಬೇಕಾ, ಕಡಿಮೆ ಬರೆಯುತ್ತಾ, ಅಥವಾ ನಾನು ಅದಕ್ಕೆ ಎಕ್ಸ್ಪರ್ಟ್ ಆಗಿದ್ದೀನಿ ಅದನ್ನು ಡಿಸೈಡ್ ಮಾಡ್ಕೊಂಡು ನೀವು ಕ್ವಶನ್ನ ಚೂಸ್ ಮಾಡ್ಕೋಬೇಕಾಗತ್ತೆ. 13B ಅಗೇನ್ ನಾನು ಹೇಳಿದಂಗೆ ಸೇಮ್ ಚಾಪ್ಟರ್ ಮೇಲೆ ಇರುತ್ತೆ ಅಂತ. ರೈಟ್ ದಿ ಮ್ಯಾಕ್ಸ್ವೆಲ್-ಬೋಲ್ಟ್ಜ್ಮನ್ ಈಕ್ವೇಷನ್ ಫಾರ್ ದಿ ಮಾಲಿಕ್ಯುಲರ್ ವೆಲಾಸಿಟಿ ಅಂಡ್ ಎಕ್ಸ್ಪ್ಲೈನ್ ದಿ ಟರ್ಮ್ಸ್ ಅಂತ ಇದು ಸೇಮ್ ಚಾಪ್ಟರಲ್ಲೇ ಇಲ್ಲ, ಯಾಕೆಂದರೆ ಅಡ್ಜಸ್ಟ್ ಮಾಡ್ಬೇಕಾದ್ರೆ ಅದನ್ನು ಗೇಷಿಯಸ್ ಸ್ಟೇಟ್ ಇದಕ್ಕೆ ಹಾಕಿದ್ದಾರೆ. ಸೊ NDC dNc by n 4πm 2πRT to the power of 3/2 EMC square 2RT C square DC ಈ ಈಕ್ವೇಷನ್ ಬರೆದ್ರೆ ನಿಮಗೆ 1 ಮಾರ್ಕ್ ಕೊಡ್ತಾರೆ. ಹಂಗಂದ್ರೆ ಏನೇನು ಅಂತ ಎಕ್ಸ್ಪ್ಲೈನ್ ಮಾಡಿದ್ರೆ 1 ಮಾರ್ಕ್ ಕೊಡ್ತಾರೆ. ಸೊ ಯು ಹ್ಯಾವ್ ಟು ಬಿ ವೆರಿ ಕಾಶಿಯಸ್. ಅವ್ರು ಏನು ಪ್ರಶ್ನೆ ಕೇಳಿದಾರೆ ನಾನು ಏನು ಉತ್ತರ ಬೇಕು ಅಂತ ನಿಮಗೆ ಗೊತ್ತಿರಬೇಕು. 14th ಡಿಸ್ಕ್ರೈಬ್ ದಿ ಎಕ್ಸ್ಪೆರಿಮೆಂಟಲ್ ಡಿಟರ್ಮಿನೇಷನ್ ಆಫ್ ದಿ ಕ್ರಿಟಿಕಲ್ ಟೆಂಪರೇಚರ್ ಆ್ಯಂಡ್ ಕ್ರಿಟಿಕಲ್ ಪ್ರೆಷರ್ ಆಫ್ ಎ ಗ್ಯಾಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಈ ಥರ 4 ಮಾರ್ಕ್ಸ್ಗೆಲ್ಲ ಕ್ವಶನ್ ಕೊಟ್ಟಾಗ ಏನಾದರೂ ನಿಮಗೆ ಡಯಾಗ್ರಾಮ್ ಇತ್ತು ಅಂತಂದರೆ ಡಯಾಗ್ರಾಮ್ನ ಬರೀಬೇಕಾಗತ್ತೆ. ಡಯಾಗ್ರಾಮ್ಗೆ 1 ಮಾರ್ಕ್ ಕೊಟ್ಟಿರ್ತಾರೆ. ಸೊ ಅಗೇನ್ ಡಯಾಗ್ರಾಮ್ ಇದೆ ಅಂತ ನೀವು ಅದನ್ನೇ ಅರ್ಧ ಗಂಟೆ ವೇಸ್ಟ್ ಮಾಡಿಕೊಂಡು ಪೆನ್ ತೊಗೊಂಡು ಸ್ಕೇಲ್ ತೊಗೊಂಡು ಅದು ಕಲರಿಂಗ್ ಮಾಡ್ಕೊಂಡೆಲ್ಲ ಕೂತ್ರೆ ಕಷ್ಟ ಆಗುತ್ತೆ. ನಾವು ಕೆಮಿಸ್ಟ್ರಿ ಅವರು ತುಂಬ ನಿಮಗೆ ನೀಟಾಗಿರುವಂಥದ್ದಲ್ಲ, ಬಟ್ ನಮಗೆ ಡಯಾಗ್ರಾಮ್ ಫಾರ್ಮಲ್ಲಿ ಇದ್ದರೆ ಸಾಕಾಗತ್ತೆ. ಸೊ ಯಾವ ಆಪ್ರೇಟರ್ಸ್ ಇರುತ್ತೆ, ಅದು ಯಾವ ಶೇಪಲ್ಲಿ ಇರುತ್ತೆ, ಅದು ನಮಗೆ ಅದನ್ನು ನೀವು ಜಾಸ್ತಿ ಸ್ಟ್ರೆಸ್ ಮಾಡಿದ್ರೆ ಸಾಕಾಗುತ್ತೆ. ಅಗೇನ್ ಕೆಲವೊಂದು ಡಯಾಗ್ರಾಮ್ ನೋಡಿದಾಗ ಅಪ್ಪು ಡೌನು ಮೇಲ್ ಬರಿಬೇಕಾ ಕೆಳಗಡೆ ಬರಿಬೇಕಾ ಎಲ್ಲಿಗೆ ಕನೆಕ್ಟ್ ಆಗ್ತಾ ಇದೆ ಅದನ್ನೆಲ್ಲ ನೀವು ನೋಡಿಕೊಂಡು ಕರೆಕ್ಟಾಗಿ ಬರೆದ್ರೆ ಈಸಿಯಾಗಿ ನಿಮಗೆ 1 ಮಾರ್ಕ್ ಬರುತ್ತೆ. ಅಗೇನ್ ಎಕ್ಸ್ಪೆರಿಮೆಂಟಲ್ ಡಿಟರ್ಮಿನೇಷನ್ ಮಾಡೋದಕ್ಕೆ ನಾವು ಕಾಂಕರಿಡ್ ಡೀಲಾ ಟೂರ್ ಆಪರೇಟರ್ಸ್ನ ಯೂಸ್ ಮಾಡ್ತೀವಿ. ಅದು ಶೇಪಲ್ಲಿ ಇರುತ್ತೆ. ಅದನ್ನೆಲ್ಲ ಬರೆದ್ರೆ ನಿಮಗೆ ಡಯಾಗ್ರಾಮ್ ಡಿಸ್ಕ್ರಿಪ್ಷನ್ ಮಾಡಿದ್ರೆ 1 ಮಾರ್ಕ್ ಕೊಡ್ತಾರೆ, ಡಯಾಗ್ರಾಮ್ ಬರೆದ್ರೆ 1 ಮಾರ್ಕ್ ಕೊಡ್ತಾರೆ. ನಮಗೆ ನೀಟಾಗಿ ಲೇಬಲ್ ಡಯಾಗ್ರಾಮ್ ಬೇಕು, ಬಟ್ ಹಾಗಂತ ನೀವು ಪೆನ್ಸಿಲು ಸ್ಕೇಲ್ ತೊಗೊಂಡು ತುಂಬ ನೀಟಾಗಿ ಬರೆದು ಅದರಲ್ಲೇ ಅರ್ಧ ಗಂಟೆ 3/4 ಗಂಟೆ ಟೈಮ್ ವೇಸ್ಟ್ ಮಾಡೋದು ಬೇಕಾಗಿಲ್ಲ. ದ ಸ್ಮಾಲ್ ಅಮೌಂಟ್ ಆಫ್ ದಿ ಲಿಕ್ವಿಡ್ whose TC and PC are to be determined are taken in a bulb and rest of the tube is filled with mercury. Then the tube is sealed with some air space above the mercury level. The bulb is enclosed in a jacket through which liquid whose temperature can be gradually varied is circulated. The temperature of the liquid in the jacket is gradually increased till the interference between the liquid and the vapor in the bulb just disappears. ಈ ಎಕ್ಸ್ ಬರೆದ್ರೆ ನಿಮಗೆ 1 ಮಾರ್ಕ್ ಕೊಡ್ತಾರೆ. ಆ ಟೆಂಪ್ರೇಚರ್ಗೆ ನಾವೇನಂತ ಕರಿತೀವಿ, T1 ಅಂತ ಕರಿತೀವಿ. The liquid in the jacket is cooled slowly till the vapors condenses and the liquid meniscus just reappears. ಡಿಸಪಿಯರ್ ಆಗಿದ್ದಕ್ಕೆ T1 ಅಂತ ಕರಿತೀವಿ. ಅದನ್ನು ಕೂಲ್ ಮಾಡಿದಾಗ ಅದು ರೀಅಪಿಯರ್ ಆಗುತ್ತಲ್ಲ ಅದಕ್ಕೆ T2 ಟೆಂಪ್ರೇಚರ್ ಅಂತ ಹೇಳ್ತೀವಿ. ಅವೆರಡರದ್ದು ಮೀನ್ ತೊಗೊಳ್ತೀವಲ್ಲ, ಅವೆರಡರದ್ದು ಆವ್ರೇಜ್ ತೊಗೊಳ್ತೀವಲ್ಲ ಅದಕ್ಕೆ ಏನಂತ ಕರಿತೀವಿ, TC ಅಂತ ಕರಿತೀವಿ. ಅದೇ ಥರ ಪ್ರೆಷರ್ ಕರೆಸ್ಪಾಂಡಿಂಗ್ ಟು T1 ಆಸ್ P1 ಆ್ಯಂಡ್ ದ ಪ್ರೆಷರ್ ಕರೆಸ್ಪಾಂಡಿಂಗ್ ಟು T2 ಆಸ್ P2 ಆರ್ ಆಲ್ಸೋ ನೋಟೆಡ್ ಯೂಸಿಂಗ್ ದಿ ಮಾನೋಮೀಟರ್. ಸೊ ನಿಮ್ಮ ಆ್ಯಪರೇಟಸಲ್ಲಿ ಮಾನೋಮೀಟರ್ ಇರುತ್ತೆ. ಸೊ ಹಾಗಾಗಿ ನನಗೆ ಕ್ರಿಟಿಕಲ್ ಟೆಂಪ್ರೇಚರ್ ಮತ್ತು ಇದ್ರದ್ದು
ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಹೆಂಗೆ ಕೊಡ್ತೀವಿ ಅಂತಂದರೆ ಮಾರ್ಕ್ಸ್ ಹೆಂಗೆ ಕೊಡ್ತೀವಿ, 1 ಮಾರ್ಕ್ ಡಯಾಗ್ರಾಮ್ಗಿದೆ, 1 ಮಾರ್ಕ್ ಆಪ್ರೇಟಸ್ ಹೇಗಿದೆ ಅಂತ ಡಿಸ್ಕ್ರಿಪ್ಷನ್ ಆಫ್ ದಿ ಆಪ್ರೇಟಸ್ಗೆ 1 ಮಾರ್ಕ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ PC ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅನ್ನೋದಕ್ಕೆ 2 ಮಾರ್ಕ್ಸ್ನ ಕೊಡ್ತಾ ಇದ್ದಾರೆ. 14B ವಾಟ್ ಈಸ್ ಜೌಲ್ ಥಾಮ್ಸನ್ ಎಫೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ವಾಟ್ ಈಸ್ ಅಂತ ಕೇಳ್ತಾ ಇದ್ದಾರೆ, ಹಂಗಂದ್ರೆ ಏನು ಅಂತ ಹೇಳ್ಬಿಟ್ಟು ಬಿಟ್ಬಿಡ್ಬೇಕು, ಬೇರೆ ಏನು ಹೇಳೋದು ಬೇಕಾಗಿಲ್ಲ. ವೆನ್ ಎ ರಿಯಲ್ ಗ್ಯಾಸ್ ಇಸ್ ಅಲೋಡ್ ಟು ಎಕ್ಸ್ಪ್ಯಾಂಡ್ ಅಡೋಬ್ಯಾಟಿಕಲಿ ಫ್ರಮ್ ಹೈ ಪ್ರೆಷರ್ ಟು ಲೋ ಪ್ರೆಷರ್ ಥ್ರೂ ಎನ್ orify a small hole, the temperature falls and the gas gets cooled. This effect is called as Joule-Thomson effect. ಕರೆಕ್ಟಾಗಿ ಇರಬೇಕು, ನಿಮ್ಗೆ ಏನಿರಬೇಕು, orify ಅಂತ ಹೇಳಬೇಕು, expand adiabatically ಅಂತ ಹೇಳಬೇಕು, ಫ್ರಮ್ ಹೈ ಪ್ರೆಷರ್ ಟು ಲೋ ಪ್ರೆಷರ್. ದೀಸ್ ಆರ್ ದಿ ಟರ್ಮ್ಸ್. ಇದ್ರೆ ಮಾತ್ರ ಕೊಡ್ತಾರೆ, ಇಲ್ಲದ್ರೆ ಕೊಡೋದಿಲ್ಲ. ನೆಕ್ಸ್ಟ್ ಡಿಸ್ಕ್ರೈಬ್ ಬ್ರೀಫ್ಲಿ ಲಿಂಡ್ಲೆಸ್ ಪ್ರೋಸೆಸ್ ಆಫ್ ಲಿಕ್ವಿಫಿಕೇಶನ್ ಆಫ್ ಏರ್ ಅಂತ. ಈ ಕ್ವಶನ್ ಅಂತೂ ಆಲ್ಮೋಸ್ಟ್ ಎಲ್ಲ ಇದರಲ್ಲೂ ನಿಮಗೆ ಕ್ವಶನ್ ಪೇಪರ್ಗಳು ಇದ್ದೇ ಇದೆ, ಇಂಪಾರ್ಟೆಂಟ್ ಕ್ವಶನ್ ಇದೆ, ನೀಟಾಗಿ ಬರೀಬೇಕಾಗುತ್ತೆ. ಅಗೇನ್ ನಿಮಗೆ 4 ಮಾರ್ಕ್ಸ್ ಕ್ವಶನ್ ಇತ್ತು ಅಂದರೆ ಡಯಾಗ್ರಾಮ್ ಬರೀಬೇಕಾಗುತ್ತೆ. ಹಂಗಂತ ಡಯಾಗ್ರಾಮ್ ಹೇಳ್ದಂಗೆ ನಾನು ಈ ಥರ ನಮಗೆ ಸಿಸ್ಟಮ್ಯಾಟಿಕ್ ಆಗಿರುವಂಥದ್ದು ಕಂಪ್ಲೀಟ್ಲಿ ಲೇಬಲ್ ಡಯಾಗ್ರಾಮ್ ಬರೆದ್ರೆ ನಿಮಗೆ ಸಾಕಾಗುತ್ತೆ. ನೆಕ್ಸ್ಟ್ ಲಿಂಡ್ಲೆಸ್ ಪ್ರೋಸೆಸ್ ಆಫ್ ಲಿಕ್ವಿಫಿಕೇಶನ್ ಆಫ್ ಏರ್ ಇಸ್ ಬೇಸ್ಡ್ ಆನ್ ಜೌಲ್-ಥಾಮ್ಸನ್ ಎಫೆಕ್ಟ್. ಆ ಜೌಲ್-ಥಾಮ್ಸನ್ ಎಫೆಕ್ಟ್ ಮೇಲೆ ಇದು ಬೇಸ್ಡ್ ಆಗಿದೆ ಅಂತ ಬರೆದ್ರೆ ದಟ್ಸ್ ಅ ಪ್ರಿನ್ಸಿಪಲ್ ಆಫ್ ದಿಸ್ ವರ್ಕ್. ಹಾಗಾಗಿ ನಿಮ್ಗೆ ಅಲ್ಲಿ ಮಾರ್ಕ್ ಕೊಡ್ತಾರೆ. 1 ಮಾರ್ಕು ಡಯಾಗ್ರಾಮ್ಗೆ ಇರುತ್ತೆ. The air is free from the carbon dioxide and moisture. Air is now compressed to 200 atmosphere and cooled. Cold air is allowed to enter the spiral pipe. Air is allowed to expand into the origin of the low pressure through a small nozzle at the end of the spiral tube. The air gets cooled by the Joule-Thomson effect. The cooled air rises up the surrounding of the spiral pipe, further cooling the incoming gas. The above process is repeated till the gas condenses to a liquid. So ಈ ಎಕ್ಸ್ಪ್ಲನೇಷನ್ ಬರೆದ್ರೆ ನಿಮಗೆ 1 ಮಾರ್ಕ್ ಕೊಡ್ತಾರೆ. ಸೊ ಓವರ್ ಆಲ್ ಕರೆಕ್ಷನ್ ಮಾಡ್ತಾರೆ ಇದು. ಸೊ ಡಯಾಗ್ರಾಮ್ 1 ಮಾರ್ಕ್ ಇರುತ್ತೆ, ಜೌಲ್-ಥಾಮ್ಸನ್ ಎಫೆಕ್ಟ್ ಅಂತ ಬರೆದಿದ್ರೆ 1 ಮಾರ್ಕ್ ಕೊಡ್ತಾರೆ, ಮಿಕ್ಕಿದೆಲ್ಲ ಎಕ್ಸ್ಪ್ಲೇನ್ ಇದ್ರೆ 1 ಮಾರ್ಕ್ನ ಕೊಡ್ತಾರೆ. ನೆಕ್ಸ್ಟ್ ಪ್ರಾಬ್ಲಮ್ ಕೇಳ್ತಾ ಇದ್ದಾರೆ. ಕ್ಯಾಲ್ಕುಲೇಟ್ ದಿ ವಾಟರ್ ವಾಸ್ ಕಾನ್ಸ್ಟೆಂಟ್ ಫಾರ್ ಕ್ಲೋರಿನ್, ಗಿವನ್ ಕ್ರಿಟಿಕಲ್ ಪ್ರೆಷರ್, ಕ್ರಿಟಿಕಲ್ ವಾಲ್ಯೂಮ್ನ ಕೊಟ್ಟಿದ್ದಾರೆ, ಏನಾಗುತ್ತೆ ಅಂತ. ಸೊ ನಿಮಗೆ ಫಾರ್ಮುಲಾ ಬರೀಬೇಕಾಗತ್ತೆ. VC = 3B, therefore B = VC/3. ಸೊ ಅದೇ ಥರ PC ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. PC = A/27B². ಸೊ ಹಾಗಾಗಿ ನಿಮ್ಗೆ A ಮತ್ತು B ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ A B ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ. ಯೂನಿಟ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಯೂನಿಟ್ಸ್ ಇಲ್ಲ ಅಂದರೆ ಮಾರ್ಕ್ಸ್ ಕೊಡಲ್ಲ, ಆದರೆ ಇದು ಮಿಯರ್ ನಂಬರ್, ಹಾಗಾಗಿ ಇಲ್ಲಿ ಯಾವುದು ನಿಮಗೆ ಇದು ಇರೋದಿಲ್ಲ. ನೆಕ್ಸ್ಟ್ ವೈ ಕ್ವಾಂಟಮ್ ಈಲ್ಡ್ ಆಫ್ ದಿ ಫೋಟೋಕೆಮಿಕಲ್ ಕಾಂಬಿನೇಷನ್ ಆಫ್ ಹೈಡ್ರೋಜನ್ ಆ್ಯಂಡ್ ಕ್ಲೋರಿನ್ ಇಸ್ ವೆರಿ ಹೈ ಅಂತ ಕೇಳ್ತಾ ಇದ್ದಾರೆ. ಸೊ ಯಾಕಾಗುತ್ತೆ ಅದು ಅಂದರೆ ದಿಸ್ ಇಸ್ ಡ್ಯೂ ಟು ದಿ ಫೋಟೋಕೆಮಿಕಲ್ ಚೈನ್ ರಿಯಾಕ್ಷನ್ ದಟ್ ಸೆಟ್ ಅಪ್ ಆಫ್ಟರ್ ದಿ ಅಬ್ಸರ್ಪ್ಷನ್ ಆಫ್ ದಿ ರೇಡಿಯಂಟ್ ಎನರ್ಜಿ. ಸೊ ಫೋಟೋಕೆಮಿಕಲ್ ಎನರ್ಜಿ ಕಾಂಬಿನೇಷನ್ ಆಫ್ H2Cl2 ತೊಗೊಂಡಾಗ ಕ್ವಾಂಟಮ್ ಈಲ್ಡ್ ಎಷ್ಟು ಬರ್ತಾ ಇದೆ, 104 to 106 ಬರುತ್ತೆ. ಇನ್ ದಿ ಆಬ್ಸೆನ್ಸ್ ಆಫ್ ಏರ್ ಆಗತ್ತಿದ್ದು. ಸೊ ಅದು ಯಾಕಾಗತ್ತೆ ಅಂತ ನೀವು ಹೇಳಿದ್ರೆ 2 ಮಾರ್ಕ್ಸ್ನ ಕೊಡ್ತಾರೆ. ಒಂದು ಏನು ಹೇಳಬೇಕು, ಇಟ್ಸ್ ಎ ಚೈನ್ ರಿಯಾಕ್ಷನ್ ಅಂತ ಹೇಳಬೇಕು. ಪ್ರೈಮರಿ ಪ್ರೋಸೆಸ್ ಇನ್ವಾಲ್ವ್ಸ್ ದ ಅಬ್ಸರ್ಪ್ಷನ್ ಆಫ್ ದಿ radiation 400 to 436 nanometer by the chlorine and dissociation of the ClCl ಆಗುತ್ತೆ. ಸೊ ಕ್ಲೋರಿನ್ ಆಟಮ್ಸ್ ಫಾರ್ಮ್ಡ್ ಎಂಟರ್ ಇಂಟು ದಿ ಚೈನ್ ರಿಯಾಕ್ಷನ್ ಟು ಫಾರ್ಮ್ ದಿ ಪ್ರಾಡಕ್ಟ್. ಹಾಗಾಗಿ ಏನಾಗುತ್ತೆ, ಐ ಕ್ವಾಂಟಮ್ ಅಲ್ಲಿ ಬರ್ತಾ ಇದೆ. ಅದನ್ನು ಹೇಳಿದ್ರೆ ನಿಮಗೆ 1 ಮಾರ್ಕ್ನ ಕೊಡ್ತಾರೆ. ದ ಅಬೌವ್ 2 ರಿಯಾಕ್ಷನ್ ರಿಪೀಟ್ ಫಾರ್ ಎ ಲಾರ್ಜ್ ಟೈಮ್ ಬಿಕಾಸ್ ಇಟ್ಸ್ ಚೈನ್ ರಿಯಾಕ್ಷನ್. ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ. ಇನ್ ಪ್ರೆಸೆನ್ಸ್ ಆಫ್ ಇನ್ ದಿ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಆಗುತ್ತೆ. ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ರಿಯಾಕ್ಷನ್ ಟರ್ಮಿನೇಟ್ಸ್ ಡ್ಯೂ ಟು ದಿ ರಿಯಾಕ್ಷನ್ ಬಿಟ್ವೀನ್ H and O2 ಟು ಫಾರ್ಮ್ H2O radical. ಸೊ ಇದು ಏನಾಗುತ್ತೆ, ದಿಸ್ ರಿಯಾಕ್ಷನ್ ಗೋಯಿಂಗ್ ಟು ಗಿವ್ ಎ ಹೈ ಕ್ವಾಂಟಮ್ ಈಲ್ಡ್ ಓನ್ಲಿ ಇನ್ ದಿ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಸೊ ಅದನ್ನು ನೀವು ಹೇಳಬೇಕಾಗುತ್ತೆ. ಆಕ್ಸಿಜನ್ ಆದರೆ ಇತ್ತು ಅಂತಂದರೆ ಅವಾಗ ಏನಾಗುತ್ತೆ, ರಿಯಾಕ್ಷನ್ ಟರ್ಮಿನೇಟ್ ಆಗ್ಬಿಡುತ್ತೆ. 16B ವಾಟ್ ಈಸ್ ಮೆಂಟ್ ಬೈ ಕ್ಯುಮಿಲ್ಯುಮಿನೆನ್ಸ್ ಅಂತ ಹೇಳ್ತಾರೆ. ಫಾಸ್ಫೋರಸೆನ್ಸ್ ಅಂತ ಕೇಳ್ಬೋದು, ಕ್ಯುಮಿಲ್ಯುಮಿನೆನ್ಸ್ ಅಂತ ಕೇಳ್ಬೋದು, ಲುಮಿನೆಸೆನ್ಸ್ ಅಂದರೆ ಏನು ಅಂತ ಕೇಳ್ಬೋದು. ದೀಸ್ ಆರ್ ದಿ 3 ಟರ್ಮ್ಸ್. ಯಾವ್ದಾದ್ರು ಒಂದು ಟರ್ಮ್ ಕೇಳ್ತಾರೆ. ಇಲ್ಲಿ ಕ್ಯುಮಿಲ್ಯುಮಿನೆಸೆನ್ಸ್ ಕೇಳ್ತಾ ಇದ್ದಾರೆ. ಕ್ಯುಮಿಲ್ಯುಮಿನೆಸೆನ್ಸ್ ಇಸ್ ಎಮಿಷನ್ ಆಫ್ ಲೈಟ್ ಆಸ್ ಎ ರಿಸಲ್ಟ್ ಆಫ್ ಕೆಮಿಕಲ್ ರಿಯಾಕ್ಷನ್. ಅದು ಬರೆದ್ರೆ 1 ಮಾರ್ಕ್ ಕೊಡ್ತಾರೆ. ಎಕ್ಸಾಂಪಲ್ ಬರೆದ್ರೆ 1 ಮಾರ್ಕ್ ಕೊಡ್ತಾರೆ. ಆಕ್ಸಿಡೇಷನ್ ಆಫ್ ಲುಮಿನಾಲ್ ವಿತ್ ಹೈಡ್ರೋಜನ್ ಪೆರಾಕ್ಸೈಡ್ ಆರ್ ಎನಿ ಅದರ್ ಎಕ್ಸಾಂಪಲ್ ದೇ ಗಿವ್. ಎಕ್ಸ್ಪ್ಲೈನ್ phenol-water ಸಿಸ್ಟಮ್ ವಿತ್ ಹೆಲ್ಪ್ ಆಫ್ ಮಿಸಿಬಿಲಿಟಿ ಟೆಂಪರೇಚರ್ ಕಾಂಪೋಸಿಷನ್ ಕರ್ವ್ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ನಿಮಗೆ ಗೊತ್ತಿರಬೇಕಾಗತ್ತೆ. ಇದನ್ನು 4 ಮಾರ್ಕ್ಸ್ ಕ್ವಶನ್. ಇದು ತುಂಬ ಸಲ ಕೇಳಿದ್ದಾರೆ. ಇನ್ ಸ್ಮಾಲ್ ಪ್ರೊಪೋರ್ಷನ್ ಫಿನಾಲ್ ಆ್ಯಂಡ್ ವಾಟರ್ ಕಂಪ್ಲೀಟ್ಲಿ ಮಿಸಿಬಲ್. ಇನ್ ಈಕ್ವಲ್ ಪ್ರೊಪೋರ್ಷನ್ ದ 2 layers are produced because they are immiscible liquids. So at a particular temperature they are going to become miscible, and that temperature we are going to call it as a miscibility temperature. ಸೊ ಎಬೌವ್ ಟೆಂಪರೇಚರ್ ಎಷ್ಟಿರುತ್ತೆ, ಫಿನಾಲ್ ವಾಟರ್ಗಾದರೆ 66 ಡಿಗ್ರಿ ಸೆಂಟಿಗ್ರೇಡ್ಗೆ ಇರುತ್ತೆ. ಬಿಕಮ್ ವಿಸಿಬಲ್ ಅಟ್ ಆಲ್ ಕಾಂಪೋಸಿಷನ್ಸ್ ಹೇಳ್ತಾರೆ. ದಿಸ್ ಇಸ್ ಕಾಲ್ಡ್ ಆಸ್ ಅಪ್ಪರ್ ಕ್ರಿಟಿಕಲ್ ಸೊಲ್ಯೂಷನ್ ಟೆಂಪರೇಚರ್. ದ ಕಾಂಪೋಸಿಷನ್ ಇಸ್ 34% ಫಿನಾಲ್ ಬೈ ವೆಯ್ಟ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನು, ಇಮಿಸಿಬಲ್ ಲಿಕ್ವಿಡ್ಸ್ ಅಂತ ಹೇಳಬೇಕು. ದೇ ಗೋಯಿಂಗ್ ಟು ಮಿಸಿಬಲ್ ಅಟ್ ಎ ಪರ್ಟಿಕ್ಯುಲರ್ ಟೆಂಪರೇಚರ್. ಆ ಟೆಂಪರೇಚರ್ಗೆ ಮಿಸಿಬಿಲಿಟಿ ಟೆಂಪರೇಚರ್ ಅಂತ ಹೇಳ್ತಾರೆ. ಫಿನಾಲ್ ವಾಟರ್ ಸಿಸ್ಟಮ್ಗೆ 66 ಇದೆ ಅಂತ ಹೇಳಬೇಕು. ಅದಕ್ಕೆ ಅಪ್ಪರ್ ಕ್ರಿಟಿಕಲ್ ಸೊಲ್ಯೂಷನ್ ಟೆಂಪರೇಚರ್ ಅಂತ ಹೇಳಬೇಕು. ಸೊ ಈ 4 ಪಾಯಿಂಟ್ ಇದಕ್ಕೆ 4 ಮಾರ್ಕು ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಗಿವ್ ದಿ Sugden
ದೆನ್ ಈಕ್ವೇಷನ್ ಅಂತ ಕೇಳ್ತಾ ಇದ್ದಾರೆ. ಇಂಡಿಕೇಟ್ಸ್ ದಿ ಟರ್ಮ್ಸ್ ಇನ್ವಾಲ್ಡ್ ಅಂತ ಹೇಳ್ತಿದ್ದಾರೆ. ಈಕ್ವೇಷನ್ ಬರೀಬೇಕಾಗತ್ತೆ, ಆ ಟರ್ಮ್ಸ್ ಏನಿದೆ ಬರೀಬೇಕಾಗುತ್ತೆ. ಈಕ್ವೇಷನ್ ಬರೆದ್ರೆ 1 ಮಾರ್ಕ್ಸು, ಟರ್ಮ್ಸ್ ಎಕ್ಸ್ಪ್ಲೇನ್ ಮಾಡಿದ್ರೆ 1 ಮಾರ್ಕ್ ಇರುತ್ತೆ. ನೆಕ್ಸ್ಟ್ ಬೆಕ್ಮನ್ ಮೆಥಡ್ ಫಾರ್ ದ ಡಿಟರ್ಮಿನೇಷನ್ ಆಫ್ ಮೋಲಾರ್ ಮಾಸ್ ಆಫ್ ಎ non-volatile solute ಬೈ ದಿ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ಸೊ ಇದು ನೀವು ಲ್ಯಾಬಲ್ಲಿ ಮಾಡಿರ್ತೀರಾ. ಹಾಗಾಗಿ ಲ್ಯಾಬಲ್ಲಿ ಅಂದರೆ ಈ ಮೆಥಡ್ ಮಾಡಿರಲ್ಲ, ಬಟ್ ಈ ಅಂದರೆ ಈ ಥರ ಎಕ್ಸ್ಪೆರಿಮೆಂಟ್ ಇರ್ಬೋದು. ಸೆಟಪ್ ಏನಿದೆಯಲ್ಲ ಅದೆಲ್ಲ ಆಲ್ರೆಡಿ ನೀವು ಮೆಲ್ಟಿಂಗ್ ಮಾಲಿಕ್ಯುಲರ್ ವೇಟ್ ಡಿಟರ್ಮಿನೇಷನಲ್ಲಿ ಮಾಡಿರ್ತೀರ, ಬಟ್ ನಾಟ್ ಫ್ರೀಸಿಂಗ್ ಪಾಯಿಂಟ್. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಆಗುತ್ತೆ. ಸೇಮ್ ಟೈಪೇ ನಿಮಗೆ ಆ್ಯಪ್ರೆಡಿಸ್ ಎಲ್ಲ ಸೆಟಪ್ ಆಗಿರುತ್ತೆ. ಹಾಗಾಗಿ ನಿಮ್ಗೆ ಏನಾಗುತ್ತೆ, ನಿಮ್ಗೆ ಅದು ಯು ಹ್ಯಾವ್ ಟು ಕೀಪ್ ದಟ್ ಇನ್ ಮೈಂಡ್ ಆ್ಯಂಡ್ ಯು ಸ್ಟಾರ್ಟ್ ರೈಟಿಂಗ್. ಹೇಗೇನು ಈ ಥರ ಕೊಟ್ಟಾಗ ನೀವೇನು ಮಾಡಬೇಕಾಗತ್ತೆ, ಆ್ಯಪ್ರೆಡಿಸ್ನ ಡಿಸ್ಕ್ರೈಬ್ ಮಾಡಬೇಕಾಗತ್ತೆ, ಡಯಾಗ್ರಾಮ್ ಇದ್ದರೆ ಡಯಾಗ್ರಾಮ್ನ ಬರೀಬೇಕಾಗತ್ತೆ, ಪ್ರಿನ್ಸಿಪಲ್ ಇದ್ದರೆ ಪ್ರಿನ್ಸಿಪಲ್ನ ಬರೀಬೇಕಾಗತ್ತೆ. ಸೊ ಆಮೇಲೆ ಏನು ಮಾಡಬೇಕಾಗತ್ತೆ, ಫಾರ್ಮುಲಾ ಇದ್ದರೆ ಫಾರ್ಮುಲಾ ಬರೀಬೇಕಾಗತ್ತೆ, ಫಾರ್ಮುಲಾ ಇದ್ದರೆ ಯು ಆರ್ ಗೋಯಿಂಗ್ ಟು ಗೆಟ್ ದಿ ಮಾರ್ಕ್ಸ್. ಇಲ್ಲಿ ನೋನ್ ವೇಟ್ ಆಫ್ ದಿ ಸೊಲ್ಯೂಟ್ ಇಸ್ ಟೇಕನ್ ಇನ್ ಎ ಫ್ರೀಸಿಂಗ್ ಟ್ಯೂಬ್ W ಗ್ರಾಮ್ ಆ್ಯಂಡ್ ಬೆಕ್ಮನ್ ಥರ್ಮಾಮೀಟರ್ ಇಸ್ ಕಂಪ್ಲೀಟ್ಲಿ ಇಮರ್ಸ್ಡ್ ಇನ್ ಎ ಸಾಲ್ವೆಂಟ್. ಕೂಲ್ ಮಾಡ್ತಾರೆ ಯೂಸಿಂಗ್ ಎ ಫ್ರೀಸಿಂಗ್ ಮಿಕ್ಸ್ಚರ್. ಅವಾಗ ಏನಾಗುತ್ತೆ, ಫ್ರೀಸಿಂಗ್ ಪಾಯಿಂಟ್ T1 ಬರುತ್ತೆ, ನೋಟ್ ಮಾಡ್ಕೊಳ್ತಾರೆ. ಅವಾಗ ವೆಯ್ಟ್ ಎಷ್ಟಾಗುತ್ತೆ W ಗ್ರಾಮ್ಸ್ ಅಂತ ಅದನ್ನೇ ಕ್ಯಾಲ್ಕುಲೇಟ್ ಮಾಡ್ತಾರೆ. ಆಮೇಲೆ ಫ್ರೀಸಿಂಗ್ ಪಾಯಿಂಟ್ ಆಫ್ ದಿ ಸೊಲ್ಯೂಷನ್, ಫಸ್ಟ್ ಸೊಲ್ಯೂಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾರೆ, ಆಮೇಲೆ ಸೊಲ್ಯೂಷನ್ ಕ್ಯಾಲ್ಕುಲೇಟ್ ಮಾಡ್ತಾರೆ. T2 ಆಗುತ್ತೆ, ಡೆಲ್ಟಾ TF ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾರೆ, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಎಷ್ಟಾಗುತ್ತೆ ಅಂತ. ದೆನ್ ಯೂಸಿಂಗ್ ದಿ ಫಾರ್ಮುಲಾ M is equal to KF into W divided by W into delta TF, where KF is the cryoscopic constant of the solvent ಅಂತ. ಸೊ ಇದು ಬರೆದ್ರೆ ನಿಮಗೆ ಮಾರ್ಕ್ಸ್ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ಇದನ್ನು ಕ್ಯಾಲ್ಕುಲೇಟ್ ಮೋಲಾರ್ ಮಾಸ್ ಆಫ್ ದಿ ಸೊಲ್ಯೂಟ್ ಅಗೇನ್ ಬೇಸ್ಡ್ ಆನ್ ದಿ ಸೇಮ್ ಥಿಂಗ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಸೊ M is equal to WRT by pi B ಅಂತ ಆ ಫಾರ್ಮುಲಾ ಹಾಕೋಬೇಕಾಗುತ್ತೆ. ಫಾರ್ಮುಲಾ ಬರೆದ್ರೆ 1 ಮಾರ್ಕು, ಸಬ್ಸ್ಟಿಟ್ಯೂಷನ್ ಬರೆದ್ರೆ 1 ಮಾರ್ಕು. ಅಗೇನ್ ಯಾವುದೇ ಪ್ರಾಬ್ಲಮ್ ಬರ್ಬೇಕಾದ್ರೆ ಯೂನಿಟ್ಸ್ ಆರ್ ಮೋರ್ ಇಂಪಾರ್ಟೆಂಟ್, ಯೂನಿಟ್ಸ್ನ ನೀವು ಇಲ್ಲಿ ಬೇಕಾಗುತ್ತೆ. Next, atomic radii. What is atomic radii? How does it vary across a period and down the group in the periodic table? Explain ಅಂತ ಕೇಳ್ತಾ ಇದ್ದಾರೆ. ಸೊ ಈ ಥರ ಕ್ವಶನ್ ಕೊಟ್ಟಾಗ ನೀವು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಕ್ವಶನಲ್ಲಿ 3 ಪಾರ್ಟ್ ಇದೆ. ವಾಟ್ ಈಸ್ ಅಟಾಮಿಕ್ ರೇಡಿಯೈ ಅಂತ ಹೇಳಬೇಕು, ಹೌ ಇಟ್ ವೇರಿ ಅಕ್ರಾಸ್ ದಿ ಪೀರಿಯಡ್ ಅಂತ ಹೇಳಬೇಕು, ಹೌ ಇಟ್ ವೇರಿ ಅಕ್ರಾಸ್ ಎ ಗ್ರೂಪ್ ಅಂತ ಹೇಳಬೇಕು ದಿ ಪಿರಿಯಾಡಿಕ್ ಟೇಬಲ್. ಆಮೇಲೆ ನೀವು ಎಕ್ಸ್ಪ್ಲನೇಷನ್ ಕೊಡಬೇಕು. ಸೊ ಹೇಗೆ ಅಂತ ಅಟಾಮಿಕ್ ರೇಡಿಯೈ ಅಂತ ಹೇಳಿದ್ರೆ 1 ಮಾರ್ಕು, ಅದು ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ ಅಂತ ಅಕ್ರಾಸ್ ಎ ಪೀರಿಯಡ್ ಡೌನ್ ದಿ ಗ್ರೂಪ್ ಹೇಳಿದ್ರೆ 1 ಮಾರ್ಕ್ ಕೊಡ್ತಾರೆ. ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ರೆ 1 ಮಾರ್ಕ್ ಇರುತ್ತೆ. So atomic radius definition ಬರೀತೀರಾ is defined as the distance between the nucleus of an atom and an electron in an outermost orbit. ಆ ಡಿಸ್ಟೆನ್ಸ್ಗೆ ನಾವೇಂತ ಕರಿತೀವಿ, ಅಟಾಮಿಕ್ ರೇಡಿಯಸ್ ಅಂತ ಹೇಳ್ತೀವಿ. ಅಟಾಮಿಕ್ ರೇಡಿಯಸ್ ಡಿಕ್ರೀಸಸ್ ಅಕ್ರಾಸ್ ದಿ ಪೀರಿಯಡ್ ಇನ್ ದಿ ಪಿರಿಯಾಡಿಕ್ ಟೇಬಲ್. ಯಾಕೆ ಅಂತಂದರೆ ನೀವು ಅಲ್ಲೇ ಹೇಳ್ತಾ ಇದ್ದೀನಿ. ಆಸ್ ಅಟಾಮಿಕ್ ನಂಬರ್ ಇನ್ಕ್ರೀಸಸ್ ಫ್ರಮ್ ಲೆಫ್ಟ್ ಟು ರೈಟ್ ಅಕ್ರಾಸ್ ದಿ ಪಿರಿಯಾಡಿಕ್ ಟೇಬಲ್, ದ ನಂಬರ್ ಆಫ್ ಪ್ರೋಟಾನ್ ಆಲ್ಸೋ ಇನ್ಕ್ರೀಸಸ್. ಆಸ್ ದ ನಂಬರ್ ಆಫ್ ಪ್ರೋಟಾನ್ ಇನ್ಕ್ರೀಸಸ್, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಆಲ್ಸೋ ಇನ್ಕ್ರೀಸಸ್. ಅದೇ ಥರ ಎಲೆಕ್ಟ್ರಾನ್ ಈಚ್ ಟೈಮ್ ಆ್ಯಡ್ ಮಾಡ್ತಾ ಹೋಗ್ತೀವಿ. ಯಾಕೆ ಅದು ಈಚ್ ಟೈಮ್ ಆ್ಯಡ್ ಮಾಡ್ತಾ ಹೋಗ್ತಾ ಇರ್ತೀವಿ. ಹೆನ್ಸ್ ದ ಎಲೆಕ್ಟ್ರಾನ್ಸ್ ಆರ್ ಮೋರ್ ಸ್ಟ್ರಾಂಗ್ಲಿ ಪುಲ್ಡ್ ಟುವರ್ಡ್ಸ್ ದಿ ನ್ಯೂಕ್ಲಿಯಸ್, ಡಿಕ್ರೀಸ್ ಇನ್ ದಿ ಅಟಾಮಿಕ್ ರೇಡಿಯೈ. ದ ಅಟಾಮಿಕ್ ರೇಡಿಯೈ ಇನ್ಕ್ರೀಸಸ್ ಡೌನ್ ದಿ ಗ್ರೂಪ್. ದಿಸ್ ಇಸ್ ಡ್ಯೂ ಟು ಅಡಿಷನ್ ಆಫ್ ಎಲೆಕ್ಟ್ರಾನ್ಸ್ ಟು ದಿ ನ್ಯೂ ಆರ್ಬಿಟಲ್. ಸೊ ಇದಕ್ಕಾದರೆ ಏನಾಗುತ್ತೆ, ಡೌನ್ ದಿ ಗ್ರೂಪ್ ಏನಾಗ್ತಾ ಇದೆ ನಿಮಗೆ, ಅಟಾಮಿಕ್ ರೇಡಿಯೈ ಇನ್ಕ್ರೀಸ್ ಆಗುತ್ತೆ. ಯಾಕೆ ಇನ್ಕ್ರೀಸ್ ಆಗುತ್ತೆ ಅಂದರೆ ನಂಬರ್ ಆಫ್ ಶೆಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಹಾಗಾಗಿ ಡಿಸ್ಟೆನ್ಸ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಅಕ್ರಾಸ್ ದಿ ಗ್ರೂಪ್ ಇದು ಅಲಾಂಗ್ ದಿ ಪೀರಿಯಡ್ ಏನಾಗ್ತಾ ಹೋಗುತ್ತೆ ಅಂತಂದರೆ ಅದು ಇದಕ್ಕೆ ಎಕ್ಸಾಕ್ಟ್ಲಿ ಆಪೋಸಿಟ್ ಆಗ್ತಾ ಹೋಗುತ್ತೆ. ಸೊ ಎಕ್ಸ್ಪ್ಲನೇಷನ್ ಬರೆದ್ರೆ 1 ಮಾರ್ಕು, ಅಟಾಮಿಕ್ ರೇಡಿಯೈ ಬರೆದ್ರೆ 1 ಮಾರ್ಕು. ನೆಕ್ಸ್ಟ್ ಏನಾಗುತ್ತೆ ಅಂತ ಬರೆದ್ರೆ 1 ಮಾರ್ಕು. ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಇನ್ ದಿ ಪಿರಿಯಾಡಿಕ್ ಟೇಬಲ್ ವಿತ್ ರೆಸ್ಪೆಕ್ಟ್ ಟು ಹ್ಯಾಲೈಡ್ಸ್ ಆ್ಯಂಡ್ ಆಕ್ಸೈಡ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ನಾವು ಏನು ಮಾಡಬೇಕು, ಆಲ್ಕಲೈನ್ ಅರ್ತ್ ಮೆಟಲ್ಸ್ದು ವಿತ್ ರೆಸ್ಪೆಕ್ಟ್ ಟು ಹ್ಯಾಲೈಡ್ಸ್ ಬರೀಬೇಕು, ವಿತ್ ರೆಸ್ಪೆಕ್ಟ್ ಟು ಆಕ್ಸೈಡ್ಸ್ ಬರೀಬೇಕು. ಸೊ ವಿತ್ ರೆಸ್ಪೆಕ್ಟ್ ಟು ಹ್ಯಾಲೈಡ್ಸ್ಗೆ 1 ಮಾರ್ಕು, ವಿತ್ ರೆಸ್ಪೆಕ್ಟ್ ಟು ಆಕ್ಸೈಡ್ಸ್ಗೆ 1 ಮಾರ್ಕು. ಸೊ ನಮಗೆ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ಗೆ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಕರಿತೀವಿ. ಸೊ ಅವ್ರು ಹ್ಯಾಲೈಡ್ಸ್ನ ತೊಗೊಂಡ್ರೆ MX2 ಫಾರ್ಮ್ ಮಾಡುತ್ತೆ. 2 ಎಲೆಕ್ಟ್ರಾನ್ಸ್ನ ಇನರ್ಟ್ ಗ್ಯಾಸ್ ಕಾನ್ಫಿಗರೇಷನ್ ಡೈವೆಲೆಂಟ್ ಕೆಟಯಾನ್ ಫಾರ್ಮೇಷನ್ ಆಗುತ್ತೆ, ಹಾಗಾಗಿ ಅದು ಮಾಡ್ಕೊಳ್ತಾ ಹೋಗುತ್ತೆ. Halogen being the monovalent gains 1 electron only. The alkali metal halides are crystalline solids with a different crystal structure. ಸೊ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ ಏನಿದೆಯಲ್ಲ, ಆಲ್ಕಲೈನ್ ಅರ್ತ್ ಮೆಟಲ್ಸ್ ಇದೆಯಲ್ಲ, ಹ್ಯಾಲೈಡ್ಸ್ ಹೆಂಗೆ ಫಾರ್ಮ್ ಮಾಡುತ್ತೆ ಅಂದರೆ MX2 ಫಾರ್ಮಲ್ಲಿ ಫಾರ್ಮ್ ಮಾಡುತ್ತೆ. ಯಾಕೆ ಫಾರ್ಮ್ ಮಾಡುತ್ತೆ, ಬಿಕಾಸ್ ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್, ದೇರ್ ಬೈ ದೇ ಕ್ಯಾನ್ ಫಾರ್ಮ್ ದಿ ಡೈವ್ಯಾಲೆಂಟ್ ಕೆಟಯಾನ್. ಆ ಡೈವ್ಯಾಲೆಂಟ್ ಕೆಟಯಾನ್ ಇದೇನು ಮಾಡಿ ಅಟ್ಯಾಕ್ ಮಾಡಿ ನಮಗೆ ಆ ಥರ ಬರುತ್ತೆ. ಸೊ ಅದನ್ನು ಬರೆದ್ರೆ 1 ಮಾರ್ಕ್ ಕೊಡ್ತಾರೆ. ವಿತ್ ರೆಸ್ಪೆಕ್ಟ್ ಟು ಆಕ್ಸೈಡ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಏನು ಮಾಡ್ತವೆ, ದೇ ಗೋಯಿಂಗ್ ಟು ಫಾರ್ಮ್ ದಿ ಆಕ್ಸೈಡ್ಸ್ ಆಫ್ MO ಎಕ್ಸೆಪ್ಟ್ BeO. ಆಲ್ ಅದರ್ ಫಾರ್ಮ್ ಆಸಿಡ್ಸ್ ಆರ್ soluble in water forming the basic hydroxides. ಬೇರಿಯಂ ಆಕ್ಸೈಡ್ ಮಾತ್ರ ಬೇರಿಯಂ ಹೈಡ್ರಾಕ್ಸೈಡ್ನ ಕೊಡಲ್ಲ, ಮಿಕ್ಕಿದೆಲ್ಲ ಕೊಡುತ್ತೆ. ಇದನ್ನು ಬರೆದ್ರೆ ಮಾರ್ಕ್ ಕೊಡ್ತಾರೆ. ನೆಕ್ಸ್ಟ್, ವಾಟ್ ಆರ್ ದಿ ಫ್ಯಾಕ್ಟರ್ಸ್
ದಟ್ ಅಫೆಕ್ಟ್ಸ್ ದಿ ವ್ಯಾಲ್ಯೂ ಆಫ್ ಅಯನೈಸೇಷನ್ ಆಫ್ ಎನ್ ಎಲಿಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಈ ಥರ ಕ್ವಶನ್ ಕೊಟ್ಟಾಗ ನಮಗೆ ವ್ಯಾಲ್ಯೂ ಮಾಡೋದು ತುಂಬ ಕಷ್ಟ ಆಗುತ್ತೆ, ಬಿಕಾಸ್ ಇರೋದು 4 ಮಾರ್ಕು. ಸೊ ನಿಮಗೆ 4 ಪಾಯಿಂಟ್ ಇದೆ. ಕೆಲವು ಸಲ ಏನು ಮಾಡ್ತಾರೆ ಅಂದರೆ ಓವರ್ ಆಲ್ ಕರೆಕ್ಷನ್ ಮಾಡ್ತಾರೆ. ಈ 4 ಪಾಯಿಂಟ್ ನೀವು ಬರೆದಿದ್ರು ಯು ವಿಲ್ ಗೆಟ್ 4 ಮಾರ್ಕ್ಸ್. ಕೆಲವು ಸಲ ಕೆಲವು ಎಕ್ಸಾಮಿನರ್ಸು ದೇ ಎಕ್ಸ್ಪೆಕ್ಟ್ ದಿ ಎಕ್ಸ್ಪ್ಲನೇಷನ್. 4 ಮಾರ್ಕ್ ಇದೆ, ಅಟ್ಲೀಸ್ಟ್ ಈಗ ಬರೀ ಅಟಾಮಿಕ್ ಸೈಜು ಮತ್ತು ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜು, ಟೈಪ್ ಆಫ್ ಎನ್ ಆರ್ಬಿಟಲು, ಶೀಲ್ಡಿಂಗ್ ಅಂತ ಬರೆದ್ರೆ ಕೆಲವು ಟೀಚರ್ಸು ಕೆಲವು ಸಲ ಅಗೇನ್ ಇಟ್ ವಿಲ್ ಬಿ ಡಿಸೈಡೆಡ್ ಇನ್ ದಿ ವ್ಯಾಲ್ಯೂಯೇಷನ್ ಸೆಂಟರ್. ಯಾರು ಕ್ವಶನ್ ಪೇಪರ್ ಸೆಟ್ ಮಾಡಿರ್ತಲ್ಲ ಸ್ಕಿಪ್ ಮಾಡಿದಾಗ ಅದನ್ನು ಡಿಸೈಡ್ ಮಾಡ್ತಾರೆ. ಬಟ್ ಜನರಲಿ ಏನಾಗುತ್ತೆ ಅಂದರೆ ಬರೀ ಬರೆದ್ರೆ ನಿಮಗೆ ಮಾರ್ಕ್ಸ್ ಅರ್ಧ ಮಾರ್ಕೋ 1 ಮಾರ್ಕೋ ಕೊಡ್ಬೋದು, ಬಟ್ ಅದನ್ನು ಎಕ್ಸ್ಪ್ಲನೇಷನ್ ಬರೆದ್ರೆ ಫುಲ್ ಮಾರ್ಕ್ಸ್ ನಿಮಗೆ ಬರ್ತಾ ಹೋಗುತ್ತೆ. ಸೊ ಹೌ ಇಟ್ ಅಯನೈಸೇಷನ್ ಎನರ್ಜಿ ಹೌ ಇಟ್ ವೇರೀಸ್ ವಿತ್ ಅಟಾಮಿಕ್ ಸೈಜ್ ಅದನ್ನು ನೀವು ಬರಿಬೇಕಾಗತ್ತೆ. ಇಫ್ ದ ಅಟಾಮಿಕ್ ಸೈಜ್ ಇಸ್ ಸ್ಮಾಲ್ ಇಟ್ಸ್ ಅಯನೈಸೇಷನ್ ಎನರ್ಜಿ ಏನಾಗುತ್ತೆ ವೆರಿ ಹೈ ಆಗುತ್ತೆ. ಅಟ್ಲೀಸ್ಟ್ ಏನಾಗುತ್ತೆ ಅಂತ ನೀವು ಬರೆದ್ರೆ ಸಾಕಾಗತ್ತೆ. ಅಥವಾ ಅಯನೈಸೇಷನ್ ಎನರ್ಜಿ ಇನ್ಕ್ರೀಸಸ್ ಡಿಕ್ರೀಸ್ ಇನ್ ಅಟಾಮಿಕ್ ಸೈಜ್ ಅಷ್ಟು ಬರೆದ್ರು ನಿಮಗೆ ಅಲ್ಲಿ ನಿಮಗೆ 1 ಮಾರ್ಕ್ ಹೋಗ್ತಾರೆ. ನೆಕ್ಸ್ಟ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಬಗ್ಗೆ ಹೇಳ್ತೀವಿ. ದ ಗ್ರೇಟರ್ ದಿ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂಡ್ ಎಲೆಕ್ಟ್ರಾನ್ಸ್ ಆರ್ ಅಟ್ರಾಕ್ಟೆಡ್ ಸ್ಟ್ರಾಂಗ್ಲಿ ಟುವರ್ಡ್ಸ್ ನ್ಯೂಕ್ಲಿಯಸ್, ದೇರ್ಫೋರ್ ಇಟ್ ಡಿಕ್ರೀಸಸ್ ವಿತ್ increase in effective nuclear charge. SPDF shapes idrunu they also play a very important role, because ionization energy decreases in the order SPDF. Adu shape mele penetrating power mele hogta hogutte. Next, the electrons enter in the penultimate shell, show the shielding effect on the outermost electron, resulting in the irregular ionization energy in the D block. So again ಪೆನಲ್ಟಿಮೆಂಟ್ ಅಥವಾ ಶೀಲ್ಡಿಂಗ್ ಎಫೆಕ್ಟ್ ಇರುತ್ತಲ್ಲ ಅದನ್ನು ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಯಾವ್ಯಾವ ಫ್ಯಾಕ್ಟರ್ಸ್ ಆಗುತ್ತೆ ಅದು ಹೆಂಗೆ ಐದರ್ ಇಟ್ ಇನ್ಕ್ರೀಸಸ್ ಆರ್ ಡಿಕ್ರೀಸಸ್ ಅದು ಬರೆದ್ರೆ ನಿಮಗೆ 4 ಮಾರ್ಕ್ಸು ಬರ್ತಾ ಹೋಗುತ್ತೆ. ನೆಕ್ಸ್ಟ್, ಹೌ ಡು ಯು ಡಿಟರ್ಮೈನ್ ದಿ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಎನ್ ಎಲಿಮೆಂಟ್ ಬೈ ಪೌಲಿಂಗ್ಸ್ ಮೆಥಡ್ ಅಂತ ಕೇಳ್ತಾ ಇದ್ದಾರೆ. ಸೊ ನೀವು ಇಲ್ಲಿ 4 ಮಾರ್ಕ್ ಕ್ವಶನ್ ಇದು. ಸೊ ಪೌಲಿಂಗ್ ಮೆಥಡ್ ಕೇಳಿದಾಗ ಸರ್ಕ್ಯುಲೇಟಿಂಗ್ ದಿ ಎಲೆಕ್ಟ್ರೋನೆಗೆಟಿವಿಟಿ ಬೇಸ್ಡ್ ಆನ್ ಥರ್ಮೋಕೆಮಿಕಲ್ ಡೇಟಾ, ದಟ್ಸ್ ಅ ಪ್ರಿನ್ಸಿಪಲ್. ಯಾವುದೇ ಒಂದು ಎಕ್ಸ್ಪೆರಿಮೆಂಟಲ್ ಪ್ರೂವ್ನ ಕೇಳಿದಾಗ ಅದಕ್ಕಿರುವಂಥ ಪ್ರಿನ್ಸಿಪಲ್ ಯಾವುದು ಅಂತ ಹೇಳಬೇಕು. ಇದು ಪ್ರಿನ್ಸಿಪಲ್ ಏನು ಅಂದರೆ ಥರ್ಮೋಕೆಮಿಕಲ್ ಡೇಟಾ. ಆ ಪ್ರಿನ್ಸಿಪಲ್ ಮೇಲೆ ನಾವಿಲ್ಲಿ ಮಾಡ್ತಾ ಇದ್ದೀವಿ. ಯಾವುದೋ 2 ಆಟಮ್ ಇದೆ, ಎ ಆ್ಯಂಡ್ ಬಿ, ಅನ್ಲೈಕ್ ಆಟಮ್ ಇದೆ ಅಂತ ಇಟ್ಕೊಳ್ಳೋಣ. ಸೊ ಅವಾಗ ಏನಾಗುತ್ತೆ, ಅದರಲ್ಲಿರುವಂಥ ಎನರ್ಜಿ ಏನಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ್ಯಕ್ಚುಯಲ್ ಬಾಂಡ್ ಎನರ್ಜಿ ಮೈನಸ್ ಎನರ್ಜಿ ಫಾರ್ ದಿ ಟ್ರೂ. ಸೊ ಅದ್ರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡ್ತೀವಿ. ಎಗೆ ಏನಿದೆ, ಬಿಗೆ ಏನಿದೆ, ಅವೆರಡರ ಮಧ್ಯೆ ಏನಂತ ಡಿಫ್ರೆನ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ಸೊ ಪೌಲಿಂಗ್ ಸ್ಕೇಲಲ್ಲಿ ಏನು ಮಾಡ್ತೀವಿ ನಾವು, ಹೈಡ್ರೋಜನ್ಗೆ 2.1 ಆರ್ಬಿಟರಿ ಅಂತ ಹೇಳಿದ್ದಾರೆ, ದಟ್ ಇಸ್ ಅ ಲೋಯೆಸ್ಟ್ ನಂಬರ್ ಅಂತ. ಆ ಫ್ಲೋರಿನ್ ವಿಲ್ ಹ್ಯಾವ್ ದಿ ಮ್ಯಾಕ್ಸಿಮಮ್ ನಂಬರ್ 4 ಇರುತ್ತೆ. ಎನ್ಸ್ ಎಲೆಕ್ಟ್ರೋನೆಗೆಟಿವಿಟಿ ಇನ್ ಪೌಲಿಂಗ್ ಸ್ಕೇಲ್ ಈಸ್ 2.1 to 4. ಸೊ ಈ ಥರ ಎಕ್ಸ್ಪ್ಲನೇಷನ್ ಕರೆಕ್ಟಾಗಿ ಬರೆದಿದ್ರೆ ನಿಮಗೆ ಮಾರ್ಕ್ಸ್ ಬರ್ತಾ ಹೋಗುತ್ತೆ. ನೆಕ್ಸ್ಟ್, ಹೌ ಡು ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಈಕ್ವಲೆಂಟ್ ವೇಟ್ ಆಫ್ ದಿ ಸಲ್ಫ್ಯೂರಿಕ್ ಆ್ಯಸಿಡ್. ಅಗೇನ್ ನಾನು ಹೇಳ್ದಂಗೆ ಕ್ವಶನ್ನ ನೀವು ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗತ್ತೆ. ಈಕ್ವಲೆಂಟ್, ವಾಟ್ ಇಸ್ ಎನ್ ಈಕ್ವಲೆಂಟ್ ಮಾಸ್ ಆಫ್ ಎನ್ ಆ್ಯಸಿಡ್ ಅಂತ ಕೇಳ್ತಾ ಇದ್ದಾರೆ. ಅದನ್ನು ಬರೆದ್ರೆ ನಿಮಗೆ 2 ಮಾರ್ಕ್ ಕೊಡ್ತಾರೆ. ನೆಕ್ಸ್ಟ್ ಪ್ರಾಬ್ಲಮ್ಗೆ ನಿಮಗೆ 2 ಮಾರ್ಕ್ ಇರುತ್ತೆ. ಸೊ ಅಗೇನ್ ಪ್ರಾಬ್ಲಮಲ್ಲೂ ನೀವೇನು ಮಾಡಬೇಕಾಗತ್ತೆ, ಬೆಸಿಸಿಟಿ ಏನು ಅಂತ ಹೇಳಬೇಕಾಗತ್ತೆ, ಮತ್ತು ಅಟಾಮಿಕ್ ಈಕ್ವಲೆಂಟ್ ಮಾಸ್ ಕೇಳಿದ್ದಾರೆ ನಿಮಗೆ. ಸೊ ಬೆಸಿಸಿಟಿ ಏನಾಗುತ್ತೆ, ಮಾಲಿಕ್ಯುಲರ್ ಮಾಸ್ ಏನಾಗುತ್ತೆ ಅಂತ ಕಂಡುಹಿಡಿಬೇಕಾಗುತ್ತೆ. ಈಕ್ವಿವೆಲೆಂಟ್ ಮಾಸ್ ಆಫ್ ಎನ್ ಆಸಿಡ್ ಇಸ್ ಗಿವನ್ ಬೈ ದಿ ರೇಷಿಯೋ ಆಫ್ ಇಟ್ಸ್ ಮಾಲಿಕ್ಯುಲರ್ ಮಾಸ್ ಟು ದಿ ಬೆಸಿಸಿಟಿ ಆಫ್ ಎನ್ ಆಸಿಡ್. ಸೊ ಬೆಸಿಸಿಟಿ ಆಫ್ ಎನ್ ಆಸಿಡ್ ಇಸ್ ಗಿವನ್ ಬೈ ನಂಬರ್ ಆಫ್ ಪ್ರೋಟಾನ್ಸ್ ಡೊನೇಟೆಡ್, ಎಷ್ಟಿದೆಯೋ ಅದು. ಸೊ ಮಾಲಿಕ್ಯುಲರ್ ಮಾಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ H2SO4 ಇದೆ. ಸೊ ಹೈಡ್ರೋಜನ್ದು ವೆಯ್ಟ್ ಅವರೇ ಕೊಟ್ಟಿದ್ದಾರೆ 1 ಇದೆ, ಸಲ್ಫರ್ದು 32 ಇದೆ, ಆಕ್ಸಿಜನ್ನು 16 into 4 ಎಲ್ಲ ಆ್ಯಡ್ ಮಾಡಿದ್ರೆ 98 ಬರುತ್ತೆ. ಸೊ 98 ಡಿವೈಡೆಡ್ ಬೈ 2 ಈಕ್ವಿವೆಲೆಂಟ್ ವೇಟ್ ಆಫ್ sulphuric acid 2 ಅಂತ ಹೇಳ್ತೀವಿ, ಬಿಕಾಸ್ ಇಟ್ ಹ್ಯಾಸ್ ಎ ಕೆಪಾಸಿಟಿ ಟು ಗಿವ್ 2 protons. ಆರ್ ಬೆಸಿಸಿಟಿ ಆಫ್ ದಟ್ ಆಸಿಡ್ ಇಸ್ 2. ಇಟ್ ಹ್ಯಾಸ್ ಎ 2 ರೀಪ್ಲೇಸಬಲ್ ಹೈಡ್ರೋಜನ್ ಆಟಮ್ಸ್ ಇದೆ, ಹಾಗಾಗಿ ಡಿವೈಡೆಡ್ ಬೈ 2 ಆಗುತ್ತೆ, ಹಾಗಾಗಿ ಅದು 49 ಆಗುತ್ತೆ. ನೋಡಿ, ಈ ಕ್ವಶನ್ಗೆ ತುಂಬ ಜಾಸ್ತಿ ಬರೆಯೋದು ಬೇಕಾಗಿಲ್ಲ, ಕಾಮಾಗಿ ಸಿಂಪಲ್ ಆಗಿದೆ, 4 ಮಾರ್ಕ್ಸ್ ಈಸಿ ಆಗುತ್ತೆ. ಸೊ ಕೆಲವರು ಎಕ್ಸಾಮ್ ನೀವು ಚಾಯ್ಸ್ನ ಚೂಸ್ ಮಾಡ್ಕೋಬೇಕಾದ್ರೆ ತುಂಬ ಎಕ್ಸ್ಪ್ಲನೇಷನ್ ಇದ್ದಾಗ, ಅಲ್ಲಿ ಮುಂಚೆ ಎಲ್ಲ ಬಂತು ನಿಮಗೆ ಡಿಸ್ಕ್ರಿಪ್ಷನ್ ಇರುವಂಥದ್ದು, ಆ ಕ್ವಶನ್ಗಳನ್ನ ಚೂಸ್ ಮಾಡ್ಕೊಳ್ಳೋಕ್ಕಿಂತ ಈ ಥರ ಕ್ವಶನ್ ಚೂಸ್ ಮಾಡಿಕೊಂಡ್ರೆ ಈಸಿಯಾಗಿ ನೀವು ಆ್ಯಕ್ಯುರೇಟಾಗಿ ವಿತ್ ಟೈಮ್, ಕಡಿಮೆ ಟೈಮ್ ತೊಗೊಂಡು ಬರೆದು ನೀವು ಫುಲ್ ಮಾರ್ಕ್ಸ್ನ ತೊಗೋಬೋದಾಗುತ್ತೆ. ಅದೇ ರೀತಿ ಇದರಲ್ಲೇ ಇನ್ನೊಂದು ಕ್ವಶನ್ ಕೇಳಿದರೆ, ಹೌ ಡು ಯು ಪ್ರಿಪೇರ್ 0.1 ನಾರ್ಮಲ್ ಸೋಡಿಯಂ ಕಾರ್ಬನೇಟ್ ಸೊಲ್ಯೂಷನ್ ಅಂತ ಹೇಳ್ತಾ ಇದ್ದಾರೆ. ಅಗೇನ್ ಅಟಾಮಿಕ್ ಮಾಸ್ ಕೊಟ್ಟಿರ್ತಾರೆ ಇಲ್ಲಿ. ಸೊ ನಾರ್ಮಾಲಿಟಿ ಫಾರ್ಮುಲಾ ಹಾಕೊಳ್ತೀರಿ. ನಾರ್ಮಾಲಿಟಿ ಇಸ್ ಈಕ್ವಲ್ ಟು ವೆಯ್ಟ್ ಪರ್ ಲೀಟರ್ ಆಫ್ ಈಕ್ವಲೆಂಟ್ ಮಾಸ್. ಸೊ ನಮಗೆ ಈಗ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಹೌ ಮಚ್ ಆಫ್ ವೆಯ್ಟ್ ರಿಕ್ವೈರ್ಡ್ ಅಂತ ಹೇಳ್ತಾರೆ. 0.1 ನಾರ್ಮಲ್ ಅವರೇ ಕೊಟ್ಟಿದ್ದಾರೆ. ಸೊ 0.1 into x divided by 53, therefore x is equal to 5.3 grams. That means I am going to dissolve 5.3 grams of sodium carbonate in 1 liter to give 0.1 molar solution. ಆ ಥರ ಬೇಕಾದ್ರೂ ಕ್ಯಾಲ್ಕುಲೇಟ್ ಮಾಡ್ಬೋದು. ಈಕ್ವಿವೆಲೆಂಟ್ ಮಾಸ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಮೋಲಾರ್ ಮಾಸ್ ಡಿವೈಡೆಡ್ ಬೈ 2 ಅಂತಲೂ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ಸೊ ನಾರ್ಮಾಲಿಟಿ ಅಂದರೆ ಏನು, ಗ್ರಾಮ್ ಈಕ್ವಿವೆಲೆಂಟ್ ವೆಯ್ಟ್. ಸೊ 53 ಗ್ರಾಮ್ಸ್ನ ನಾನು 1 ಲೀಟರ್ ಡಿಸಾಲ್ವ್ ಮಾಡಿದ್ರೆ 1 ನಾರ್ಮಲ್ ಆಗುತ್ತೆ. ಸೊ ನನಗೆ ಅದು 0.1 ಕೇಳೋದಕ್ಕೋಸ್ಕರ 10 times ಡೈಲ್ಯೂಟ್ ಮಾಡಿಕೊಂಡ್ರೆ ಸೊ 5.3 ಗ್ರಾಮ್ಸ್
ಆ ಥರ ಬೇಕಾದ್ರೂ ನೀವು 2 ಥರ ಬೇಕಾದ್ರೂ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ನಾರ್ಮಾಲಿಟಿ ಫಾರ್ಮುಲಾ ಬರೆದ್ರೆ 1 ಮಾರ್ಕ್ ಕೊಡ್ತಾರೆ, ಎಷ್ಟು ಗ್ರಾಮ್ಸ್ ಅಂತ ಬರೆದ್ರೆ ನಿಮಗೆ ಮಾರ್ಕ್ ಕೊಡ್ತಾರೆ. ಇದರಲ್ಲಿ ನೆಕ್ಸ್ಟ್ ಕ್ವಶನ್ ಏನಿದ್ದೀರಾ, ವಾಟ್ ಇಸ್ ಎ ರೆಡ್ಯೂಸಿಂಗ್ ಸೋಡಿಯಂ ಇಸ್ ಎ ಗುಡ್ ರೆಡ್ಯೂಸಿಂಗ್ ಏಜೆಂಟ್, ಗಿವ್ ರೀಸನ್ ಅಂತ ಹೇಳ್ತಾ ಇದ್ದಾರೆ. ಸೊ ಅವರೇ ಕೊಟ್ಬಿಟ್ಟಿದ್ದಾರೆ ಎಕ್ಸ್ಪ್ಲನೇಷನ್ನು. ಸೊ ನೀವು ಅದಕ್ಕೆ ಜಸ್ಟಿಫೈ ಮಾಡಬೇಕು ನಿಮ್ಮ ಆನ್ಸರ್ನ. ಸೊ ರೆಡ್ಯೂಸಿಂಗ್ ಏಜೆಂಟ್ ಇಸ್ ಎ ಒನ್ ವಿಚ್ ಡೊನೇಟ್ ಎನ್ ಎಲೆಕ್ಟ್ರಾನ್, ಯಾವುದು ಎಲೆಕ್ಟ್ರಾನ್ ಕೊಡುತ್ತಲ್ಲ ಅದನ್ನು ರೆಡ್ಯೂಸಿಂಗ್ ಏಜೆಂಟ್ ಅಂತ ಹೇಳ್ತೀವಿ. ಸೋಡಿಯಂ ಅಥವಾ ಆಲ್ ಎಸ್ ಬ್ಲಾಕ್ ಎಲಿಮೆಂಟ್ಸ್, ಪರ್ಟಿಕ್ಯುಲರ್ಲಿ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಏನಿದೆಯಲ್ಲ, ಆಲ್ಕಲಿ ಮೆಟಲ್ಸ್ ಏನಿದೆಯಲ್ಲ, ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಲೂಸ್ ಈಸಿಲಿ 1 electron. Therefore because they going to obtain the inert gas configuration, therefore sodium is a very good reducing agent. ಅದು ಕೊಡೋದ್ರಿಂದ ಅದಕ್ಕೆ ಲಾಭ ಆಗುತ್ತೆ, ಹಾಗಾಗಿ ಅದು ವೆರಿ ಗುಡ್ ರೆಡ್ಯೂಸಿಂಗ್ ಏಜೆಂಟ್. ಸೆಕೆಂಡ್ ಒನ್ ಏನು ಕೇಳ್ತೀರಾ, ವಾಟ್ ಇಸ್ ದ ಮೋಸ್ಟ್ ರಿಯಾಕ್ಟಿವ್ ಎಲಿಮೆಂಟ್ ಇನ್ ಆಲ್ಕಲೈನ್ ಮೆಟಲ್ಸ್ ಆ್ಯಂಡ್ ಹ್ಯಾಲಜನ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಆಲ್ಕಲೈನ್ ಮೆಟಲಲ್ಲಿ ಮೋಸ್ಟ್ ರಿಯಾಕ್ಟಿವ್ ಯಾವುದು ಅಂತ ಬರೆದ್ರೆ 1 ಮಾರ್ಕ್ ಕೊಡ್ತಾರೆ, ಹ್ಯಾಲಜನ್ ಯಾವುದು ಅಂತ ಬರೆದ್ರೆ 1 ಮಾರ್ಕ್ ಕೊಡ್ತಾರೆ. ಸೀಸಿಯಂ ಇಸ್ ದಿ ಮೋಸ್ಟ್ ರಿಯಾಕ್ಟಿವ್ ಮೆಟಲ್ ಬಿಕಾಸ್ ಯು ನೋ ದಟ್ ರಿಯಾಕ್ಟಿವಿಟಿ ಡಿಕ್ರೀಸಸ್ ಡೌನ್ ದಿ ಗ್ರೂಪ್, ರಿಯಾಕ್ಟಿವಿಟಿ ಇನ್ಕ್ರೀಸಸ್ ಡೌನ್ ದಿ ಗ್ರೂಪ್ ಆಗುತ್ತೆ. ಆ ಥರ ಹ್ಯಾಲಜನ್ನ ತೊಗೊಂಡ್ರೆ ಎಲೆಕ್ಟ್ರೋನೆಗೆಟಿವಿಟಿ ಮೇಲೆ ಇದನ್ನು ಮಾಡ್ಕೊಳ್ತೀವಿ. ಸೊ ಫ್ಲೋರಿನ್ ಇಸ್ ಹೈಲಿ ಎಲೆಕ್ಟ್ರೋನೆಗೆಟಿವ್, ಹಾಗಾಗಿ ಅದು ಇದಾಗುತ್ತೆ. ನೆಕ್ಸ್ಟ್, what are cycloalkanes? Give their general formula. So cycloalkanes are cyclic hydrocarbons where terminal carbon atoms are joined together to form a ring. They have the general formula CnH2n where n is a integer. ನೋಡ್ಕೋಬೇಕು ನೀವು ಕ್ವಶನ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಕಡಿಮೆ ಇರೋವಂಥದ್ದು ತಪ್ಪು ಆಗಿಲ್ಲದೆ ಇರೋಂಥ ಕ್ವಶನ್ಸ್ಗಳನ್ನ ಚೂಸ್ ಮಾಡ್ಕೊಂಡು ಈಸಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೀರಿಯೋಐಸೋಮರಿಸಮ್ ವಿತ್ 1 ಎಕ್ಸಾಂಪಲ್ ಈಚ್ ಅಂತ ಕೇಳ್ತಾ ಇದ್ದಾರೆ. ಸೊ ಸ್ಟೀರಿಯೋಐಸೋಮರಿಸಮ್ ಅಂದರೆ ಏನು, ಎಷ್ಟು ಟೈಪ್ ಇದೆ, ಏನು ಅಂತ ಬರೆದ್ರೆ 1 ಮಾರ್ಕು, ಎಷ್ಟು ಟೈಪ್ ಇದೆ ಅಂತ ಬರೆದ್ರೆ 1 ಮಾರ್ಕು. ನೆಕ್ಸ್ಟ್ ಅವೆರಡೂ ಎಕ್ಸ್ಪ್ಲನೇಷನ್ ಕೊಟ್ಟರೆ ವಿತ್ ಅನ್ ಎಕ್ಸಾಂಪಲ್ ಅದಕ್ಕೆ 1 ಮಾರ್ಕ್ ಇದೆ. ಸ್ಟೀರಿಯೋಐಸೋಮರ್ಸ್ ಹ್ಯಾವ್ ದಿ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ, ಬಟ್ ಡಿಫ್ರೆಂಟ್ ಇನ್ ದಿ ಸ್ಪೇಷಲ್ ಅರೇಂಜ್ಮೆಂಟ್ ಆಫ್ ಆಟಮ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಸ್ಟೀರಿಯೋಐಸೋಮರ್ಸ್ ಅಂತ ಕರಿತೀವಿ. 2 ಟೈಪ್ ಇದೆ, ಒಂದು ಆಪ್ಟಿಕಲ್ ಐಸೋಮರಿಸಮು, ಇನ್ನೊಂದು ಜೊಮೆಟ್ರಿಕಲ್ ಐಸೋಮರಿಸಮ್. ಆಪ್ಟಿಕಲ್ ಐಸೋಮರಿಸಮ್ ಅಂದ್ರೆ ಏನು, ದೇ ಆರ್ ದಿ ಐಸೋಮರ್ಸ್ ಇನ್ ವಿಚ್ ದೇ ಗೋಯಿಂಗ್ ಟು ಹ್ಯಾವ್ ದಿ non-superimposable mirror images. Those are, they have a tendency to rotate the plate polarized light in opposite direction. Those isomers we are going to call it as optical isomers. ಅದನ್ನು ಬರೆದ್ರೆ 1 ಮಾರ್ಕ್ ವಿತ್ ಅನ್ ಎಕ್ಸಾಂಪಲ್ ಅಂತ ಕೇಳಿದರೆ, ಹಾಗಾಗಿ ನೀವು ಲ್ಯಾಕ್ಟಿಕ್ ಆಸಿಡ್, ಟಾಟಾರಿಕ್ ಆಸಿಡ್ ಯಾವ್ದಾರು ಎಕ್ಸಾಂಪಲ್ನ ಕೊಡಬೇಕಾಗುತ್ತೆ. ಜೊಮೆಟ್ರಿಕಲ್ ಐಸೋಮರ್ಸ್ ಆರ್ ದೋಸ್ ಐಸೋಮರ್ಸ್ ದೇ ಗೋಯಿಂಗ್ ಟು ಹ್ಯಾವ್ ದಿ different types of arrangement because of the restricted rotation around a ring or around the carbon-carbon double bond. ಅಂಥದಕ್ಕೆ ಏನಂತ ಕರಿತೀವಿ ನಾವು, ಜೊಮೆಟ್ರಿಕಲ್ ಐಸೋಮರ್ಸ್ ಹೇಳ್ತೀವಿ. ಸಿಸ್ ಅಂಡ್ ಟ್ರಾನ್ಸ್ 2-butene ಇಸ್ ಅನ್ ಎಕ್ಸಾಂಪಲ್. ಸೊ ಇಲ್ಲಿ ಎಕ್ಸಾಂಪಲ್ ಬರ್ದಿಲ್ಲ ಯಾಕಂದರೆ ಅವ್ರ ಕ್ವಶನಲ್ಲಿ ಸ್ಪೆಸಿಫೈ ಆಗಿ ಕೇಳಿದರೆ, ಎಕ್ಸಾಂಪಲ್ ಬರ್ದಿಲ್ಲ ಅಂದರೆ 2 ಇಲ್ಲಿ ನೀವು ಕಳ್ಕೊಳ್ತೀರಾ. ನೆಕ್ಸ್ಟ್, ವಾಟ್ ಇಸ್ ಅನ್ ಇಂಡಕ್ಟಿವ್ ಎಫೆಕ್ಟ್, ಗಿವ್ ಅನ್ ಎಕ್ಸಾಂಪಲ್ ಅಂತ ಹೇಳ್ತಾ ಇದ್ದಾರೆ. ದ ಇಂಡಕ್ಟಿವ್ ಎಫೆಕ್ಟ್ ರೆಫರ್ಸ್ ಟು ದಿ ಪೊಲಾರಿಟಿ ಇಂಟ್ರೊಡ್ಯೂಸ್ಡ್ ಇನ್ ದಿ ಮಾಲಿಕ್ಯೂಲ್ ಆಸ್ ರಿಸಲ್ಟ್ ಆಫ್ ಡಿಫರೆನ್ಸ್ ಇನ್ ದೇರ್ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂಸ್. ಅಂಥದಕ್ಕೆ ಏನಂತ ಕರಿತೀವಿ, ಇಂಡಕ್ಟಿವ್ ಎಫೆಕ್ಟ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅಗೇನ್ ಇಂಡಕ್ಟಿವ್ ಎಫೆಕ್ಟಲ್ಲಿ ಅವರು ಯಾವ ಇಂಡಕ್ಟಿವ್ ಎಫೆಕ್ಟ್ ಅಂತ ಹೇಳ್ತೀರಾ, 2 ಥರ ಇಂಡಕ್ಟಿವ್ ಇರುತ್ತೆ, ಒಂದು ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್, ಇನ್ನೊಂದು ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟು. ಸೊ ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್ ಅಂದರೆ ಇಲ್ಲಿ ಎಕ್ಸ್ಪ್ಲೈನ್ ವಿತ್ ಅನ್ ಎಕ್ಸಾಂಪಲ್ ಅಂತ ಹೇಳಿದಾಗ 2 ನೀವು ಬರೀಬೇಕಾಗತ್ತೆ. ಅಗೇನ್ ಇದು 2 ಮಾರ್ಕ್ಸ್ ಕ್ವಶನ್ ಜಾಸ್ತಿ ಆಯಿತು, ಬಟ್ ಕೇಳಿದರೆ ಬರೀಬೇಕಾಗತ್ತೆ. ಕಾರ್ಬನ್ ಹೈಡ್ರೋಜನ್ ಬಾಂಡ್ is a standard bond. The atoms are a group which loses electron towards the carbon atom are said to be positive inductive effect. CH3 group ಇರ್ಬೋದು, C2H group ಇರ್ಬೋದು, ಅಥವಾ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಏನಾದರೂ ಕಾರ್ಬನ್ ಅಟ್ಯಾಚ್ ಆಗಿದ್ರೆ ಅಂಥ ಇಂಡಕ್ಟಿವ್ ಎಫೆಕ್ಟ್ಗೆ ನಾವೇನಂತ ಕರಿತೀವಿ, +I ಎಫೆಕ್ಟ್ ಅಂತ ಕರಿತೀವಿ. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಏನಾದರೂ ಕಾರ್ಬನ್ ಅಟ್ಯಾಚ್ ಆಗಿದ್ರೆ ಅವಾಗ ಅದನ್ನು -I ಎಫೆಕ್ಟ್ ಅಂತ ಕರಿತೀವಿ. ಎಕ್ಸಾಂಪಲ್ NO2 ಗ್ರೂಪ್. ನೆಕ್ಸ್ಟ್, ಎಕ್ಸ್ಪ್ಲೈನ್ ಬೇಸ್ಡ್ ಥಿಯರಿ ವಿತ್ ಟು ಎಕ್ಸ್ಪ್ಲೈನ್ ಸ್ಟೆಬಿಲಿಟಿ ಆಫ್ ಸೈಕ್ಲೋಆಲ್ಕೇನ್ಸ್ ಮೇಲೆ ಕೇಳಿದ್ದಾರೆ. ಸೊ ಫಸ್ಟ್ 4 ಮಾರ್ಕ್ ಕ್ವಶನ್ ಅದಕ್ಕೋಸ್ಕರ ಫಸ್ಟ್ ಪಾಸ್ಟುಲೇಟ್ಸ್ನ ಬರೀಬೇಕು. ಕಾರ್ಬನ್ ಪ್ಲೇನಾರ್ ಅಂತ ಮಾಲಿಕ್ಯೂಲ್ ಹೇಳಬೇಕು. ನಾರ್ಮಲ್ ಟೆಟ್ರಾಹೆಡ್ರಲ್ ಆ್ಯಂಗಲ್ ಇದೆ ಅಂತ ಹೇಳಬೇಕು. ನಾರ್ಮಲ್ ಟೆಟ್ರಾಹೆಡ್ರಲ್ ಆ್ಯಂಗಲ್ಗಿನ ಡಿಫರೆಂಟ್ ಆಯಿತು ಅಂದರೆ ಇನ್ಸ್ಟೆಬಿಲಿಟಿ ಆಗುತ್ತೆ, ಸೊ ಸ್ಟ್ರೈನ್ ಜಾಸ್ತಿ ಆಗುತ್ತೆ. ಸೊ ಗ್ರೇಟರ್ ದಿ ಡಿಷನ್ ಗ್ರೇಟರ್ ದಿ ಇದು ಅಂತ. ಸೊ ಸ್ಟೆಬಿಲಿಟಿ ಆಫ್ ಸೈಕ್ಲೋಬ್ಯೂಟನ್ ಏನೇನು ಆಗುತ್ತೆ ಅಂತ ನಾನು ಇಲ್ಲಿ ವ್ಯಾಲ್ಯೂ ಹೇಳ್ಕೊಳ್ತೀನಿ. ಬಾಂಡ್ ಆ್ಯಂಗಲ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 60, 90, 108, 120 ಇದೆ. ನೆಕ್ಸ್ಟ್ ಆ್ಯಂಗಲ್ ಸ್ಟ್ರೇನ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂದರೆ ಫಾರ್ಮುಲಾ ಯೂಸ್ ಮಾಡ್ತೀನಿ. ಹಾಫ್ ಆಫ್ ನಾರ್ಮಲ್ ಟೆಟ್ರಾಹೆಡ್ರಲ್ ಆ್ಯಂಗಲ್ ಮೈನಸ್ ಆ್ಯಕ್ಚುಲ್ ಆ್ಯಂಗಲ್ ಬಾಂಡ್ ಆ್ಯಂಗಲ್ ಇದೆ, ಅದು ಸಬ್ಟ್ರಾಕ್ಟ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದಾಗ ನನಗೆ ಅಷ್ಟು ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಫ್ರಮ್ ದಿಸ್ ಐ ಕಮ್ ಟು ನೋ ದಟ್ ಸೈಕ್ಲೋಪೆಂಟೇನ್, ಸೈಕ್ಲೋಬ್ಯೂಟೇನ್, ಸೈಕ್ಲೋಪ್ರೋಪೇನ್ ಇಸ್ ಮೋಸ್ಟ್. ಸೊ ಪಾಸ್ಟುಲೇಟ್ಸ್ ಬರೀಬೇಕು, ಬಾಂಡ್ ಆ್ಯಂಗಲ್ ಸ್ಟ್ರೈನ್ ಎಷ್ಟು ಅಂತ ಬರೀಬೇಕು, ಆರ್ಡರ್ ಆಫ್ ಸ್ಟೆಬಿಲಿಟಿ ಬರೀಬೇಕು. ಅಷ್ಟೆಲ್ಲ ಬರೆದ್ರೆ ನಿಮಗೆ ಮಾರ್ಕ್ಸ್ ಕೊಡ್ತಿಲ್ಲ ಅಂದರೆ ಮಾರ್ಕ್ಸ್ ಕೊಡಲ್ಲ. ನೆಕ್ಸ್ಟ್, ವಾಟ್ ಈಸ್ ಪರಾಕ್ಸೈಡ್ ಎಫೆಕ್ಟ್ ಅಂತಾರೆ. ಕರಾಶ್ ಎಫೆಕ್ಟ್ನ ಇವರು ಪರಾಕ್ಸೈಡ್ ಎಫೆಕ್ಟ್ ಅಂತಾನೆ ಡೈರೆಕ್ಟಾಗಿ ಕೇಳ್ತಾ ಇದ್ದಾರೆ. ದಿಸ್ ಇಸ್ ಎಕ್ಸಾಕ್ಟ್ಲಿ ಅಪೋಸಿಟ್ ಆಫ್ ದಿ
ಮಾರ್ಕಾನಿಕಾಫ್ಸ್ ರೂಲ್. ಇದನ್ನು ಆ್ಯಂಟಿ ಮಾರ್ಕಾನಿಕಾಫ್ಸ್ ರೂಲ್ ಅಂತಲೂ ಕರೀತಾರೆ. ಕರಾಶ್ ರೂಲ್ ಅಂತ ಹೇಳ್ಬೋದು, ಆ್ಯಂಟಿ ಮಾರ್ಕಾನಿಕಾಫ್ಸ್ ರೂಲ್ ಅಂತ ಹೇಳ್ಬೋದು, ಪರಾಕ್ಸೈಡ್ ಎಫೆಕ್ಟ್ ಅನ್ಬೋದು. ಎಲ್ಲನೂ ಒಂದೇ ಇದೆ. ವೆನ್ ಅನ್ ಅನ್ಸಿಮೆಟ್ರಿಕಲ್ ಆಲ್ಕಿನ್ ಇಸ್ ಟ್ರೀಟೆಡ್ ವಿತ್ ಅನ್ ಅನ್ಸಿಮೆಟ್ರಿಕಲ್ ರಿಯೇಜೆಂಟ್ ಇನ್ ಪ್ರೆಸೆನ್ಸ್ ಆಫ್ ಪರಾಕ್ಸೈಡ್, ಆ್ಯಂಟಿ ಮಾರ್ಕಾನಿಕಾಫ್ಸ್ ಅಡಿಷನ್ ಅಕರ್ಸ್ ಟು yield ದಿ ಲೀಸ್ಟ್ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್. ದಿಸ್ ಇಸ್ ಕಾಲ್ಡ್ ಆಸ್ ಪರಾಕ್ಸೈಡ್ ಎಫೆಕ್ಟ್. ಎಕ್ಸಾಂಪಲ್ ಅವ್ರೇನು ಎಕ್ಸಾಂಪಲ್ ಕೇಳಿದ್ರೆ, ಬಟ್ ಎಕ್ಸಾಂಪಲ್ ಬರೆದ್ರು ಓಕೆ. ವೆನ್ HBr is added to propene in presence of peroxide, 1 bromo propane is the major product. ಆ್ಯಕ್ಚುಲಿ ಮಾರ್ಕಾನಿಕಾಫ್ಸ್ ರೂಲ್ ತೊಗೊಂಡ್ರೆ ನಿಮಗೆ 2 ಬ್ರೋಮೋ ಪ್ರೋಪೇನ್ ಬರುತ್ತೆ, ಬಟ್ ಇಲ್ಲಿ ನಮಗೆ ಎಕ್ಸಾಕ್ಟ್ಲಿ ಆಪೋಸಿಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನು, ನ್ಯೂಮನ್ ಪ್ರೊಜೆಕ್ಷನ್ ಫಾರ್ಮುಲಾ ಫಾರ್ ಡಿಫ್ರೆಂಟ್ ಕಾನ್ಫರ್ಮೇಷನ್ಸ್ ಆಫ್ n-butane ಮೆನ್ಷನ್ ವಿಚ್ ಈಸ್ ಮೋಸ್ಟ್ ಸ್ಟೇಬಲ್ ಆ್ಯಂಡ್ ವೈ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೀವೇನು ಮಾಡಬೇಕಾಗತ್ತೆ, ತುಂಬ ಕೇರ್ಫುಲ್ಲಾಗಿ ನೀವು ಇರಬೇಕಾಗತ್ತೆ. ಯಾಕೆ ಕೇರ್ಫುಲ್ಲಾಗಿ ಇರಬೇಕಾಗತ್ತೆ ಅಂದರೆ, ಕ್ವಶನಲ್ಲಿ ತುಂಬ ಪಾರ್ಟ್ಸ್ ಇದೆ. ಫಸ್ಟು ನ್ಯೂಮನ್ ಪ್ರೊಜೆಕ್ಷನ್ ಫಾರ್ಮುಲಾ ಬರೀಬೇಕಾಗತ್ತೆ, ಯಾವುದು ಸ್ಟೇಬಲ್ ಅಂತ ಹೇಳಬೇಕಾಗತ್ತೆ, ವೈ ಅಂತ ಹೇಳಬೇಕಾಗತ್ತೆ. ಸೊ ಟೆನ್ಷನಲ್ಲಿ ನಾವೇನಾಗುತ್ತೆ, ಪೆನ್ನು ಮತ್ತು ನಮ್ಮದು ಬ್ರೈನ್ ಏನಿದೆಯಲ್ಲ ಕೋಆರ್ಡಿನೇಟ್ ಆಗ್ತಾ ಇರಬೇಕು. ಯಾವುದಾದ್ರು ನಾವು ಟೆನ್ಷನಲ್ಲಿ ಒಂದು ಬಿಟ್ಟರು ಹೊಟ್ಟೋಗ್ಬಿಡುತ್ತೆ. ಹಾಗಾಗಿ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ, ಫಸ್ಟ್ 10 ಮಿನಿಟ್ಸು ಕಾಮಾಗಿರಿ, ಲಾಸ್ಟ್ 10 ಮಿನಿಟ್ಸ್ ಏನಿದೆಯಲ್ಲ ರಿವಿಷನ್ಗೆ ನೀವು ತಗೊಳ್ಳಿ. ಏನಾದರೂ ತಪ್ಪು ಮಾಡಿದ್ದೀರಾ, ಏನಾಗಿದೆ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ನೀವು ಟೈಮ್ನ ಕೊಡಬೇಕಾಗತ್ತೆ. ಸೊ ಇಲ್ಲಿ ನ್ಯೂಮನ್ ಪ್ರೊಜೆಕ್ಷನ್ ಫಾರ್ಮುಲಾ ಅಂತ ಕೇಳ್ತಾ ಇದ್ದಾರೆ. ನ್ಯೂಮನ್ ಪ್ರೊಜೆಕ್ಷನ್ ಫಾರ್ಮುಲಾ ಒಟ್ಟು 6 ಸ್ಟ್ರಕ್ಚರ್ಸ್ ಬರುತ್ತೆ. 6 ಸ್ಟ್ರಕ್ಚರ್ಸ್ ಬರೆದ್ರೆ ನಿಮಗೆ 3 ಮಾರ್ಕ್ನ ಕೊಡ್ತಾರೆ. ಒಂದು ಆ್ಯಂಟಿ ಇದೆ, ಆ್ಯಂಟಿ ಅಂತ ಕರಿತೀವಿ, ಇಲ್ಲಾಂದರೆ ಟ್ರಾನ್ಸ್ ಅಂತ ಹೇಳ್ತೀವಿ. ಪಾರ್ಷಿಯಲಿ ಎಕ್ಲಿಪ್ಸ್ಡ್ 2 ಬರುತ್ತೆ, ಫುಲ್ಲಿ ಎಕ್ಲಿಪ್ಸ್ಡ್ 1 ಬರುತ್ತೆ, ಗೌಚಿ ಅನ್ನೋದು 2 ಸ್ಟ್ರಕ್ಚರ್ ಬರುತ್ತೆ. ಸೊ ಆಲ್ಟುಗೆದರ್ ನಿಮಗೆ 6 ಸ್ಟ್ರಕ್ಚರ್ಸ್ ಇದೆ. ಈ 6 ಸ್ಟ್ರಕ್ಚರ್ಸ್ ನೀವು ಕರೆಕ್ಟಾಗಿ ಬರೆದ್ರೆ ನಿಮಗೆ 3 ಮಾರ್ಕ್ಸ್ನ ಕೊಡ್ತಾರೆ. ಅದರಲ್ಲಿ ಯಾವುದು ಮೋಸ್ಟ್ ಸ್ಟೇಬಲ್ಲು, ಯಾಕೆ ಅದು ಸ್ಟೇಬಲ್ ಅಂತ ಹೇಳಿದ್ರೆ 1 ಮಾರ್ಕ್ನ ಕೊಡ್ತಾರೆ. ಟ್ರಾನ್ಸ್ ಅಥವಾ ಆ್ಯಂಟಿ ಮೋಸ್ಟ್ ಸ್ಟೇಬಲ್ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ, ದ ಬಲ್ಕಿಯರ್ ಮೀಥೈಲ್ ಗ್ರೂಪ್ ಆರ್ ಆ್ಯಸ್ ಫಾರ್ ಆ್ಯಸ್ ಅವೇ ಆ್ಯಸ್ ಪಾಸಿಬಲ್. ಸೊ ಹಾಗಾಗಿ ಅದೇನಾಗುತ್ತೆ ಅಂದರೆ, ದೂರ ಇರೋದಕ್ಕೋಸ್ಕರ ಅವೇನಾಗುತ್ತೆ, ಟಾರ್ಷನಲ್ ಸ್ಟ್ರೆಸ್ ಏನಿದೆಯಲ್ಲ ಕಡಿಮೆ ಇದೆ. ಯಾವುದೇ ಒಂದು ಮಾಲಿಕ್ಯೂಲು ಸ್ಟೇಬಲ್ ಆಗಬೇಕು ಅಂದರೆ ಇಟ್ ಶುಡ್ ಬಿ ಫ್ರೀ ಫ್ರಮ್ 3 ಟೈಪ್ಸ್ ಆಫ್ ಸ್ಟ್ರೆಸ್. ಟಾರ್ಷನಲ್ ಸ್ಟ್ರೆಸ್ ಫ್ರೀ ಇರಬೇಕು, ಸ್ಟೀರಿಕ್ ಸ್ಟ್ರೆಸ್ ಇರಬಾರ್ದು, ಆ್ಯಂಗಲ್ ಸ್ಟ್ರೆಸ್ ಇರಬಾರ್ದು. ಸೊ ಇದು ನಮಗೆ ಆಲ್ರೆಡಿ ಗೊತ್ತಿದೆ. ಇದರಲ್ಲಿ ಏನಾಗಿದೆ, ನಾವು ಸೈಕ್ಲೋಹೆಕ್ಸೇನ್ ತೊಗೊಂಡಿರೋದಕ್ಕೋಸ್ಕರ ಸಾರಿ ಆ್ಯಂಗಲ್ ಸ್ಟ್ರೈನ್ ಇಲ್ಲ, ನೆಕ್ಸ್ಟು ಮತ್ತು ಬಲ್ಕಿಯರ್ ಗ್ರೂಪ್ ಯಾವುದೂ ಇಲ್ಲ ನಮಗೆ. ಇದ್ರೂ ಏನಾಗುತ್ತೆ, ದೇ ಆರ್ ಫಾರ್ ಅಪಾರ್ಟ್. ಹಾಗಾಗಿ ಟ್ರಾನ್ಸ್ ವಿಲ್ ಬಿ ಅಥವಾ ಆ್ಯಂಟಿ ಮೋಸ್ಟ್ ಸ್ಟೇಬಲ್ ಅಂತ ಹೇಳ್ತೀವಿ. ನೆಕ್ಸ್ಟು ಎಕ್ಸ್ಪ್ಲೈನ್ ವೈ ಈಥೈನ್ ಈಸ್ ಅಸಿಡಿಕ್ ಇನ್ ನೇಚರ್ ಅಂತ ಕೇಳ್ತಾ ಇದ್ದಾರೆ. ಇನ್ ಈಥೈನ್ ಹೈಡ್ರೋಜನ್ ಆಟಮ್ ಇಸ್ ಅಟ್ಯಾಚ್ ಟು sp ಹೈಬ್ರಿಡೈಸ್ಡ್ ಕಾರ್ಬನ್, ವೇರ್ s ಕ್ಯಾರೆಕ್ಟರ್ ಇಸ್ 50%, sp2ಗಾದರೆ 33%, sp3ಗಾದರೆ 25% ಇರುತ್ತೆ. An electron is more firmly held in s orbital than p orbital due to higher force of attraction from the nucleus. The hydrogen in sp hybridized carbon therefore can undergo electrolytic fusion easily to liberate proton. Proton ಯಾವುದು ಈಸಿಯಾಗಿ ಕೊಡುತ್ತಲ್ಲ ಅದು ಅಸ್ಟಿಕ್ ಅಂತ ಕರಿತೀವಿ. ಸೊ ಕಂಪೇರ್ ಟು sp3 sp2 ತೊಗೊಂಡ್ರೆ s ಕ್ಯಾರೆಕ್ಟರು ಜಾಸ್ತಿ ಇರೋದಕ್ಕೋಸ್ಕರ ಈಸಿಯಾಗಿ ಅದನ್ನು ನಾನು ಎಲೆಕ್ಟ್ರೋಲೈಟಿಕ್ ಫ್ಯೂಷನ್ ಮಾಡಿ ಕಟ್ ಮಾಡ್ಕೋಬೋದು, ಹೊರಗಡೆ ಪ್ರೋಟಾನ್ನ ತೆಗಿಬೋದು. ಹಾಗಾಗಿ ಅದು ಮೋಸ್ಟ್ ಸ್ಟೇಬಲ್ ಇರುತ್ತೆ. ಓಕೆ, ಎನಿವೇ ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿ ಎಕ್ಸಾಮ್ನ, ಕಾಮಾಗಿ ಮಾಡಿ. ಲಾಸ್ಟ್ 10 ಮಿನಿಟ್ಸ್ ರಿವಿಷನ್ಗೆ ಇಟ್ಕೊಳ್ಳಿ. ಹಿಂದಿನ ದಿನ ಚೆನ್ನಾಗಿ ನಿದ್ರೆ ಮಾಡಿ. ಎಕ್ಸಾಮಿನೇಷನ್ ಬರೋಕ್ಕೆ ಮುಂಚೆ ಒಂಚೂರು ಏನಾದ್ರು ತಿನ್ಕೊಂಡು ಬನ್ನಿ, ಏನಿಲ್ಲ ಅಂದ್ರೆ ಒಂದು ಲೋಟ ಹಾಲಾದರೂ ಕುಡ್ಕೊಂಡು ಬನ್ನಿ. ನೆಕ್ಸ್ಟ್ ಕರೆಕ್ಟ್ ಟೈಮ್ಗೆ ರೀಚ್ ಆಗಿ ಎಕ್ಸಾಮಿನೇಷನ್ ಹಾಲ್ನ ರೂಮ್ ಎಲ್ಲಿದೆ ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ. ಬಿಫೋರ್ 10 ಮಿನಿಟ್ಸ್ ರೂಮಲ್ಲಿ ಹೋಗಿ ಕೂತ್ಕೊಳ್ಳಿ. ಸೊ ದಟ್ ಯು ಕ್ಯಾನ್ ಮೇಕ್ ಯುವರ್ ಮೈಂಡ್ ಕಾಮ್. ಲಾಸ್ಟ್ 10 ಮಿನಿಟ್ಸು ರಿವಿಷನ್ ಮಾಡ್ಕೊಳ್ಳೋಕ್ಕೆ ಇಟ್ಕೊಳ್ಳಿ. ಹಾಲ್ ಟಿಕೆಟು, ID ಕಾರ್ಡ್ ಏನು ಬೇಕೋ, ಕ್ಯಾಲ್ಕುಲೇಟ್ರ್ ಏನು ಬೇಕೋ, ನೆಕ್ಸ್ಟ್ ಪೆನ್ನು ಪೆನ್ಸಿಲ್ ಸ್ಕೇಲ್ ಏನು ಬೇಕೋ ಅದನ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡಿ ಇಟ್ಕೊಂಡು ಎಕ್ಸಾಮ್ನ ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.